ನಂದು ಡುಕಾಟಿ ಪ್ಯಾನಿಗಾಲೆ V4S AK ಫೈಟರ್ ಜೆಟ್ನ ನಾನು ಕೊಟ್ಬಿಟ್ಟೆ. ಆ ಕಾರ್ಡ್ ಯೂಸ್ ಮಾಡಿದ್ರೆ ನಿಮಗೆ 24,000 ಹತ್ರ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದಕ್ಕೆ ಎಷ್ಟಾಯಿತು? ಒಂದು 50,000 ಮೇಲಾಯಿತು ಅನ್ಕೋತೀನಿ ಗುರು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಯಾರ ಜೊತೆನೂ ಟೈ ಅಪ್ಪು ಇಲ್ಲ, ನಂದು ಯಾವ ಬ್ರ್ಯಾಂಡ್ ಕೊಲಾಬ್ರೇಷನು ಇಲ್ಲ. ನನಗೆ ಬ್ರ್ಯಾಂಡ್ ಹೆಸರು ಎತ್ತಕ್ಕೂ ಇಷ್ಟ ಇಲ್ಲ ಯಾವುದೂ, ಏನು ಅನ್ಲೆಸ್ ಅಂಟಿಲ್ ಕೊಲಾಬ್ರೇಷನ್ ಮಾಡಿಲ್ಲ ಅಂದರೆ. 2-3 ಗ್ಯಾಜೆಟ್ಸ್ ತೊಗೊಂಡ್ರಿ. ಇದು ಫಸ್ಟ್ ತೋರಿಸ್ತೀನಿ ನಿಮಗೆ. ಇದು ಕಾರ್ಡೋ ಪ್ಯಾಕ್ಟಾಗ್ ಎಡ್ಜ್. ಅದಾದ್ಮೇಲೆ ಇದೊಂದು ತೊಗೊಂಡೆ, DJI ಮೈಕ್ ಮಿನಿ. ನಾನು ನಿಮ್ಗೆ ಏನು ಹೇಳೋದಪ್ಪ, ನೀವು ಹಾಕ್ರಿ ಅಂತ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ ಬಿಟ್ಟಿದ್ದು ಹಾಕೋದು ಬಿಡೋದು. ಅದಕ್ಕೋಸ್ಕರ ನೀವು Himalayan 50 ಗಾಡಿ ತೊಗೊಳಕ್ಕೆ ಹೋಗಿಲ್ಲ, ಏನು ಹೇಳಕ್ಕೆ ಹೋಗಲ್ಲ. ಅನ್ನೆಸೆಸರಿ ಹೇಟ್ ಬೇಡ ನನಗೆ. ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಮನೆಯೆಲ್ಲ ಚೆನ್ನಾಗಿದ್ದಾರಾ? ನಂದು ಕೆಲಸಗಳೆಲ್ಲ ಆರಾಮಾಗಿ ನಡೀತಾ ಇದೆ. ನಮ್ಮದು ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ನಾವು ಜೋಗ್ ಫಾಲ್ಸ್ಗೆ ಈ ಗಾಡಿಗಳು ಹಾಕೊಂಡು ರೈಡ್ಗೆ ಹೋಗಿದ್ವಲ್ಲ. ಆ ವಿಡಿಯೋ ನೋಡಿದ್ಮೇಲೆ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ರಿ ನನಗೆ, ಮೆಸೇಜ್ಗಳು ಹಾಕಿ. ಬ್ರೋ, ಈ ಗಾಡಿನ ಯಾಕೆ ತೊಗೊಂಡ್ರಿ? ಮುಂಚೆನೂ ಈ ಗಾಡಿನ ಇಟ್ಕೊಂಡಿದ್ರಿ, ಇದೇ ಸೆಗ್ಮೆಂಟಲ್ಲಿ ಬೇರೆ ಗಾಡಿಗಳು ಇತ್ತು, ಅದನ್ನ ಯಾಕೆ ತೊಗೊಂಡಿಲ್ಲ, ಮತ್ತೆ ಇದೇ ಗಾಡಿ ಯಾಕೆ ತೊಗೊಂಡ್ರಿ? ಅದಕ್ಕೆಲ್ಲ ನಾನು ಡೀಟೇಲಾಗಿ ನಿಮಗೆ ಆನ್ಸರ್ಗಳು ಕೊಡ್ತೀನಿ. ಅದ್ರ ಜೊತೆಗೆ ಈ ಗಾಡಿನ ನಾನು ಎಲ್ಲಿ ತೊಗೊಂಡೆ ಅಂದರೆ ಅಮೆಝಾನಲ್ಲಿ ತೊಗೊಂಡೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ತೊಗೊಂಡೆ ಅಮೆಝಾನಲ್ಲಿ ಅಂತ. ತುಂಬ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋನಲ್ಲಿ, ಸ್ವಲ್ಪ ಲೆಂದಿನೂ ಆಗ್ಬೋದು. ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ, ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟು ಗಾಡಿಗಳು ತೊಗೊಳೋ ಟೈಮ್ನಲ್ಲಿ. ಇವಾಗ ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಇದಕ್ಕಿಂತ ಮುಂಚೆ ನನ್ನ ಹತ್ರ ಸ್ಪೀಡ್ 400 ಇತ್ತು. ನಾನು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಟ್ರ್ಯಾಂಪ್ ಸ್ಪೀಡ್ 400ನ ಮಾರಿದನ್ನು ತೊಗೊಂಡೆ. ಏನಕ್ಕೆ ಮಾರಿದೆ ಅಂದರೆ, ಆ್ಯಕ್ಚುಲಿ ಈ ಗಾಡಿ ತೊಗೊಂಡಿದ್ದು ಮೇಯ್ನ್ ರೀಸನ್ ಬಂದೇ ನಾನು ಸ್ಪಿಟಿ ರೈಡ್ ಮಾಡಬೇಕು ಅಂತ ಈ ವರ್ಷ. ಆದರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಸ್ಪಿಟಿನಲ್ಲಿ ಆ ಕಡೆ ಎಲ್ಲ ಫುಲ್ಲು ಲ್ಯಾಂಡ್ ಸ್ಲೈಡು, ಸಿಕ್ಕಾಪಟ್ಟೆ ಮಳೆ ಎಲ್ಲ ಆಗಿ ತೊಂದರೆಗಳಾಗೋಗಿ, ಇಲ್ಲಿ ರೋಡ್ಗಳು ಬ್ಲಾಕ್ ಆಗೋಗಿ ಆ ರೈಡ್ ನಾನು ಮಾಡೋಕ್ಕಾಗಲಿಲ್ಲ. ಜೊತೆಗೆ ನನಗೂ ಸ್ವಲ್ಪ ಕೆಲಸಗಳು ಬಂತು, ಹೋಗೋಕ್ಕಾಗಿಲ್ಲ ರೈಡ್ಗೆ. ಆದರೆ ಗಾಡಿ ಮಾತ್ರ ತೊಗೊಂಡು ಇಟ್ಕೊಂಡೆ. ಪ್ರಾಬಬ್ಲಿ ಇಯರ್ ಎಂಡಿಗೆ ಇನ್ನೊಂದು ರೈಡ್ ಹಾಕ್ತೀವಿ. ಅದೂ ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ವರ್ಕೌಟ್ ಆಗಿ ನಮ್ಮದು ಎಲ್ಲ ಟೈಮಿಂಗ್ ಎಲ್ಲ ಮ್ಯಾಚ್ ಆದರೆ ಪಕ್ಕ ಈ ಇಯರ್ ಎಂಡ್ ಇನ್ನೊಂದು ಲಾಂಗ್ ರೈಡ್ ಹಾಕೋ ಒಂದು ಪ್ಲ್ಯಾನ್ ಇದೆ. ಒಳ್ಳೆ ರೈಡು, ನೋಡೋಣ ಎಲ್ಗೋಗಿ ನಿಲ್ಲುತ್ತೆ. ಆ ಸ್ಪಿಟಿ ರೈಡ್ಗೋಸ್ಕರ ಸಾಫ್ಟ್ ಲಗೇಜ್ ಅದು ಇದೆಲ್ಲ ತೊಗೊಂಡ್ಬಿಟ್ಟೆ. ಅದನ್ನ ಮನೆಗೆ ಹೋದ್ಮೇಲೆ ತೋರಿಸಿ ಏನು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಓಕೆ, ಈ ಸ್ಪೀಡ್ 400 ಮಾರಿದೇನಕ್ಕೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಸ್ಪೀಡ್ 400 ಪರ್ಪಸ್ ಬಂದು ಅದು ಡೈಲಿ ಕಮ್ಯೂಟು, ಸಿಟಿಲಿ ಓಡಾಡೋದಕ್ಕೆ, ಶಾರ್ಟ್ ರೈಡ್ಸು, ನಾಟ್ ಮೆಂಟ್ ಫಾರ್ ಲಾಂಗ್ ರೈಡ್ಸ್. ಅದು ಪರ್ಪಸ್ ನಾನು ಹೇಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆನೂ ಲಾಂಗ್ ರೈಡ್ಸ್ ಮಾಡೋರು ಇದ್ದಾರೆ, ಆದರೆ ಅದು ಪರ್ಪಸ್ ಅಷ್ಟು ಸರ್ವ್ ಮಾಡಲ್ಲ ನನ್ನ ಪ್ರಕಾರ. ಸಸ್ಪೆನ್ಷನ್ ಅದೆಲ್ಲ ಇದೆಯಲ್ಲ, ಸ್ವಲ್ಪ ಟ್ರಾವೆಲ್ ಜಾಸ್ತಿ ಇರಬೇಕು. ಇನ್ನು ಸ್ಕ್ರ್ಯಾಮ್ಲರ್ ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಸ್ಪೀಡ್ 400ನ ಮಾರೋ ಪರಿಸ್ಥಿತಿ ಬಂತು, ಮಾರಿಬಿಡೆ. ಚೆನ್ನಾಗಿದೆ ಗಾಡಿಗಳು ಸ್ಪೀಡ್ 400. A1 ಗಾಡಿ, ಸಿಂಗಲ್ ಸಿಲಿಂಡರ್ ಗಾಡಿಗಳಲ್ಲಿ ಆ ಸೆಗ್ಮೆಂಟಲ್ಲಿ ವೈಬ್ರೇಷನ್ ತುಂಬ ಕಮ್ಮಿ ಇರೋ ಗಾಡಿ ಅಂದರೆ ಅದೇನೇ. ಜೊತೆಗೆ ತುಂಬ ರಿಫೈನ್ಡ್ ಆಗೂ ಇರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ. ಸಿಟಿಲಿ ಓಡಿಸೋದಕ್ಕೆ ಫಿಲ್ಟರ್ ಥ್ರೂ ಮಾಡ್ಕೊಂಡು ನುಗ್ಸಾಡ್ಕೊಂಡು ಹೋಗೋದಕ್ಕಂತೂ ಸಕ್ಕತ್ತಾಗಿತ್ತು ಗುರು ಗಾಡಿ. ಲೈಟ್ ವೈಟು, ಮಸ್ತ್ ಮಜಾ ಗಾಡಿ ಮಾತ್ರ. ಶಾರ್ಟ್ ರೈಡ್ಸ್ಗೂ ಸಕ್ಕತ್ತಾಗಿರ್ತಾ ಇತ್ತು, ಮತ್ತು ಹೈವೇನಲ್ಲೂ ಪ್ಲ್ಯಾಂಡೆಡ್ ಆಗಿರ್ತಾ ಇತ್ತು. ಸ್ಪೀಡ್ ಅಂತೂ ಸಕ್ಕತ್ತಾಗಿ ಪಿಕಪ್ ಆಗ್ತಾ ಇತ್ತು. 150, 160 ಎಲ್ಲ ರಪ್ ಅಂತ ಹೋಗ್ಬಿಡ್ತಾಯಿತ್ತು ಗಾಡಿ. ತುಂಬ ಒಳ್ಳೆ ಗಾಡಿ ಕೊಟ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, 2 ಗಾಡಿಗಳು ಇಟ್ಕೊಂಡ್ರೆ ಅದನ್ನು ಮನೇಲಿ ಮಕ್ಕೂಗಿತಾರೆ. ಇಲ್ಲ 2 ಗಾಡಿ ಓಡ್ತಾ ಇದ್ರೆ ಇಟ್ಕೊಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಒಂದು ಗಾಡಿ ಓಡಿಸೋಕ್ಕೆ ಟೈಮ್ಗಳು ಇರಲ್ಲ, ಸುಮ್ಮನೆ ಅದನ್ನು ಇಟ್ಕೊಂಡು ಒದ್ದಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಮಾರ್ಬಿಟ್ಟೆ. ಓಕೆ, ಮಾರ್ಬಿಟ್ಟೆ ಗುರು. ಇದನ್ನು ತೊಗೊಂಡೆ. ಇದನ್ನು ಅವಲೇ ಹೇಳ್ದಂಗೆ ಎಲ್ಲಿ ತೊಗೊಂಡೆ ಅಂದರೆ, ಇದನ್ನು ಅಮೆಝಾನಲ್ಲಿ ತೊಗೊಂಡೆ. ಅಮೆಝಾನಲ್ಲಿ ಹೆಂಗಪ್ಪ ತೊಗೊಂಡೆ? ನಿಮಗೂ ಗೊತ್ತಿಲ್ಲ ಆದರೆ ನಿಮಗೂ ಆಶ್ಚರ್ಯ ಆಗುತ್ತೆ ಹೆಂಗೆ ತೊಗೊಂಡೆ ಅಮೆಝಾನಲ್ಲಿ ಅಂತ. ಒಂದು ಸೆಕೆಂಡ್ ಗಾಡಿ ಪಕ್ಕದಲ್ಲಿ ಹಾಕ್ಬಿಟ್ಟು ನಿಮಗೇನೆ ತೋರಿಸ್ಬಿಡ್ತೀನಿ. ಅಮೆಝಾನಲ್ಲಿ ನೀವೂ ತೊಗೊಬೋದು. ಇವಾಗ ಒಂದು ಕೆಲಸ ಮಾಡಿರಿ, ನನ್ನ ಜೊತೆ ನೀವು ಅಮೆಝಾನ್ ಆ್ಯಪ್ನ ತೆಗಿರಿ. KTM Adventure 390 ಅಂತ ಸರ್ಚ್ ಮಾಡಿ. ಸರ್ಚ್ ರಿಸಲ್ಟಲ್ಲಿ ನಿಮಗೆ KTM Adventure 390 ಬಂತಾ ಇಲ್ಲಿ? ಓಕೆನಾ? 3,94,000 ಇದೆ, ಜಾಸ್ತಿ ಆಗಿದೆ ಪ್ರೈಸ್ ಈಗ. ಅದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇದು ಎಕ್ಸ್ ಶೋರೂಮ್ ಪ್ರೈಸು. ಇದರಲ್ಲಿ RTO ಚಾರ್ಜಸ್ಸು, ಇನ್ಶೂರೆನ್ಸು ಅದೆಲ್ಲ ಆ್ಯಡ್ ಮಾಡಲ್ಲ. ಇದರಲ್ಲಿ ತೊಗೊಳೋದ್ರಿಂದ ಬೆನಿಫಿಟ್ ಏನು ಅಮೆಝಾನ್ ಆ್ಯಪಲ್ಲಿ ಅಂದರೆ, ಇವಾಗ ಇಲ್ಲಿ ಸಿ ಆಲ್ ಆಫರ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ಅಂತ ಇದೆಯಲ್ಲ, ಇದು ನೋಡಿರಿ. ಸೇವ್ 24,000 ಇನ್ಕ್ಲೂಡಿಂಗ್ ಕ್ಯಾಶ್ ಬ್ಯಾಕ್, ಅಮೆಝಾನ್ ಪೇ, ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಆ ಕಾರ್ಡ್ ಯೂಸ್ ಮಾಡಿದ್ರೆ ನಿಮಗೆ 24,000 ಹತ್ರ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆನಾ? ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ಓದ್ಕೊಳ್ಳಿ ಒಂದ್ಸರಿ. ನೀವೇನು ಮಾಡಬೇಕು, ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಅದರ್ ಸೆಲ್ಲರ್ಸ್ ಆನ್ ಅಮೆಝಾನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟೊಂದು ಅದರ್ ಸೆಲ್ಲರ್ಸ್ ಅಂದರೆ ಬೇರೆ ಸೆಲ್ಲರ್ಸು ಇದ್ದಾರಲ್ಲ, ಅವರೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅಲ್ಲಿ ಡೀಟೇಲ್ಸ್ ಸಿ ಮೋರ್ ಅಂತ ಹೊಡೀರಿ. ಇಲ್ಲಿ ಇದು KTM ಇಂದ್ರನಗರ್ ಸೆಲ್ಲರು, ಸಿ ಮೋರ್. ಇದು BTM ಲೇಔಟ್ ಅಂಬಾಬಾಜಾಜ್ ಸೆಲ್ಲರು. ಹಂಗೇನೆ ಸಿ ಮೋರ್ ಹೊಡಿದ್ರೆ ನಿಮ್ಮ ಮನೆಗೆ ಯಾವ್ದು ಹತ್ರ ಇದೆ ಆ ಶೋರೂಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಸ್ಪೆಸಿಫಿಕಾಗಿ ಒಂದು ಶೋರೂಮ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಅದನ್ನೇ ಸೆಲೆಕ್ಟ್ ಮಾಡಿ, ಆ್ಯಡ್ ಟು ಕಾರ್ಟ್ ಮಾಡಿ. ಅಮೆಝಾನ್ ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ದು ನೀವು ಹಾಕಿ ಡೀಟೇಲ್ಸು ಚೆಕ್ಔಟ್ ಟೈಮ್ನಲ್ಲಿ. ಅದು ಹಾಕ್ಬಿಟ್ಟು ಆರ್ಡರ್ನ ಪ್ಲೇಸ್ ಮಾಡಿ. ಓಕೆನಾ? ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನಿಮಗೆ ಆ ಕ್ಯಾಶ್ ಬ್ಯಾಕು ಇಮಿಡಿಯೇಟಾಗಿ ಬರೋಲ್ಲ. ಮೋಸ್ಟ್ಲಿ ಆ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಆ ಪರ್ಟಿಕ್ಯುಲರ್ ಕಾರ್ಡ್ದು ಸ್ಟೇಟ್ಮೆಂಟ್ ಇರೋದು ಗೊತ್ತಾ, ಜನ್ರೇಟ್ ಆಗುತ್ತಲ್ಲ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟು. ಆ ಜನ್ರೇಟ್ ಆಗಿದ್ದು ನೆಕ್ಸ್ಟ್ ದಿವಸ ಏನೋ ಅದು ಬಂದುಬಿಡುತ್ತೆ ನಿಮಗೆ ಕ್ಯಾಶ್ ಬ್ಯಾಕು. ಎಲ್ಲಿಗೆ ಬರುತ್ತೆ ಅಂದರೆ ಅಮೆಝಾನ್
ಪೇ ಆ್ಯಪು, ಅದೇ ಅಮೆಝಾನ್ ಆ್ಯಪಲ್ಲೇ ಒಂದು ಅಮೆಝಾನ್ ಪೇ ಬ್ಯಾಲೆನ್ಸ್ ಅದೇನೋ ಇರುತ್ತಲ್ಲ, ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದ್ರಲ್ಲಿ ಇನ್ನೊಂದು ಕ್ಯಾಚ್ ಏನಂದರೆ, ನೀವು ಅದನ್ನು ವಾಪಸ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು, ಇಲ್ಲಾಂದರೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೇನೋ ಆಗಲ್ಲ, ಅದೇನೋ ರಿಸ್ಟ್ರಿಕ್ಷನ್ ಇದೆ. ಅದು ಅಲ್ಲೇ ಇರುತ್ತೆ ದುಡ್ಡು. ನೀವು ಬೇರೆ ಏನಾರು ಪರ್ಚೇಸ್ ಮಾಡ್ಕೊಬೋದು ಅಮೆಝಾನ್ ಒಳಗಡೆನೇ, ಅದು ಇದು ಐಟಮ್ಸ್ ಏನಾರು ಬೇಕಾದರೆ ನೀವು ತಗೋಬೋದು. ಅಮೆಝಾನಲ್ಲಿ ನೀವು ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದರೆ ಅವರು ಆರ್ಡ್ರ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಅವ್ರ ಬದಲಾಗಿ ನೀವು ಇದನ್ನು ಆರ್ಡ್ರ್ ಮಾಡ್ಬಿಟ್ಟು ಅದು ದುಡ್ಡು ಇಸ್ಕೊಂಬಿಡಿ ನೀವು ಅಷ್ಟೇ, ಆ ಥರ ಮಾಡ್ಬೋದು. ಆದರೆ ಇದರಲ್ಲಿ ಏನು ಗೊತ್ತಾ, ನಿಮಗೆ ಅಷ್ಟು ಆಫರ್ ಬರಬೇಕು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದ್ಕೊಳ್ಳಿ. ನಿಮಗೆ ಅಮೆಝಾನ್ ಪ್ರೈಮ್ ಇರಬೇಕು ಫಸ್ಟ್ ಆಫ್ ಆಲು ಆ ಆ್ಯಪಲ್ಲಿ. ಅಮೆಝಾನ್ ಪ್ರೈಮ್ ಎಷ್ಟು ಒಂದು ತಿಂಗಳದೋ ಇಲ್ಲ 3 ತಿಂಗಳದೋ ಒಂದೇನೋ ಬರುತ್ತೆ, 399 200, ಅದನ್ನು ಹಾಕಿ ಪೇ ಮಾಡಿಬಿಡಿ. ಆಲ್ರೆಡಿ ಅಮೆಝಾನ್ ಪ್ರೈಮ್ ಇದ್ದರೆ ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ನು ನೋ ಪ್ರಾಬ್ಲಮ್ಮು. ಅದ್ರ ಜೊತೆಗೆ ನಿಮಗೆ ICICI ಇದು ಅಮೆಝಾನ್ ಪೇದು ಕ್ರೆಡಿಟ್ ಕಾರ್ಡ್ ಇರಲೇಬೇಕಲ್ಲ, ಅದು ನಿಮಗೆ ಯಾರು ಬೇಕಾದ್ರೂ ಅಪ್ಲೈ ಮಾಡೋದು, ನಿಮ್ಮ ಹತ್ರ ಅಕೌಂಟ್ ಇರಬೇಕಷ್ಟೇ. ಅಪ್ಲೈ ಮಾಡಿದಾಗ ನಿಮಗೆ ಅದು ಕೊಡ್ತಾರೆ, ಕ್ರೆಡಿಟ್ ಕಾರ್ಡು ಆನ್ಲೈನೇ ಇರ್ತದೋ, ನಿಮಗೂ ಕೊಡ್ತಾರೆ ಒಂದು ಹಾರ್ಡ್ ಕಾಪಿ. ಆದರೆ ನೀವು ಇವಾಗ ಅಪ್ಲೈ ಮಾಡೋದು ಪ್ರಾಬ್ಲಮ್, ನಿಮಗೆ ಅಷ್ಟೊಂದು ಕ್ರೆಡಿಟ್ ಲಿಮಿಟ್ ಕೊಡಲ್ಲ. ಎಷ್ಟಿದೆ ಅದು, ಕ್ಲೋಸ್ ಟು 4 lakhs ಏನೋ ಇದೆ ಅಲ್ಲ ಗಾಡಿ. ಆ ಕ್ರೆಡಿಟ್ ಲಿಮಿಟ್ ಏನಾಗುತ್ತೆ, ನಿಮಗೆ 50,000 ಕೊಡ್ತಾರೆ ಅಷ್ಟೇ. ಪ್ರಾಬಬ್ಲಿ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಓಕೆ, ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ರಿಲೇಟಿವ್ಸ್ ಹತ್ರ ಯಾವ ಥರ ಇದ್ದರೆ ಅವ್ರ ಥರ ಇಸ್ಕೊಂಬಿಡಿ. ಅವ್ರ ಥರ ತೊಗೊಂಡ್ಬಿಟ್ಟು ನೀವು ಈ ಟ್ರಾನ್ಸಾಕ್ಷನ್ನು ಅವ್ರನ್ನೇ ಬುಕ್ಕಿಂಗ್ ಮಾಡಿಸ್ಬಿಡಿ. ಆಮೇಲೆ ಅವ್ರಿಗೆ ನೀವು ಕ್ಯಾಶು ಇಲ್ಲ ಅಂದರೆ ಆನ್ಲೈನು ಪೇಮೆಂಟ್ ಮಾಡ್ಕೊಂಬಿಡಿ. ಆ ಥರನೂ ಮಾಡ್ಬೋದು ನೀವು. ಬರೀ KTM ಅಡ್ವೆಂಚರ್ 390 ಗಾಡಿ ಅಲ್ಲ ಅಮೆಝಾನಲ್ಲಿ, ಬೇರೆ ಸ್ಕೂಟರ್ಗಳು ಇದೆ ಎಷ್ಟೊಂದು. ನೀವು ಯಾವುದೇ ಒಂದು 100cc 200cc 400cc ಇಲ್ಲ ಅಂದರೆ ಮಾಮೂಲಿ ಸ್ಕೂಟರ್ ತೊಗೊತೀನಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಅಮೆಝಾನಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಅದರಲ್ಲಿ ಲಿಸ್ಟ್ ಆಗಿದ್ರೆ ಅದು ಆ ಗಾಡಿನ ಆರಾಮ್ಸೆ ಅಲ್ಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಶೋರೂಮ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಶೋರೂಮ್ ಅವರು ಅಷ್ಟೊಂದು ಡಿಸ್ಕೌಂಟ್ ಕೊಡೋಲ್ಲ, ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ಶೋರೂಮ್ ಅವರು ಒಂದ್ಸರಿ ಕೊಡೋದು ಇಲ್ಲ. ಇಲ್ಲಿ ನೀವು ಬುಕ್ಕಿಂಗ್ ಏನಾರು ಮಾಡಿದ್ರೆ ನಿಮ್ಗೆ ಒಳ್ಳೆ ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ ಅಲ್ಲ, ನಿಮ್ಮ ದುಡ್ಡಂತೂ ವಾಪಸ್ ಬಂದೇ ಬರುತ್ತೆ. ಅದಾದಮೇಲೆ ಡೆಲಿವರಿ ಹೆಂಗಾಗುತ್ತೆ ಗಾಡಿ, ನಿಮ್ಮ ಪ್ರಶ್ನೆ ಇರುತ್ತೆ, ಏನು ಗುರು ಡೆಲಿವರಿ ಏನಾರು ಅವರು ಅಮೆಝಾನ್ ಅವರೇ ಡಬ್ಬಲ್ಲಿ ಹಾಕಿ ಗಾಡಿನ ಮನೆ ಕಳಿಸ್ತಾರಾ? ಇಲ್ಲ, ಹಾಗೆ ಡೆಲಿವರಿ ಆಗಲ್ಲ. ಡೆಲಿವರಿ ಆಗೋದು ಹೇಗೆ ಅಂದರೆ, ನೀವು ಇವಾಗ ಅಲ್ಲಿ ಶೋರೂಮ್ನ ಸೆಲೆಕ್ಟ್ ಮಾಡಿರ್ತೀರಲ್ಲ, ನೀವು ಅಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಆ ಬುಕ್ಕಿಂಗು ಶೋರೂಮ್ ಅವ್ರು ಕಳಿಸ್ತಾರೆ. ನಿಮ್ಮ ಪಾಡಿಗೆ ನಿಮ್ಮ ಕ್ಯಾಶ್ ಬ್ಯಾಕು ಅದು ಬಿಲ್ ಜನರೇಟ್ ಆದಮೇಲೆ ಬರುತ್ತೆ. ಶೋರೂಮ್ ಅವ್ರು ಏನು ಮಾಡ್ತಾರೆ, ಬುಕ್ಕಿಂಗ್ ಅವ್ರಿಗೆ ಬಂದ ಮೇಲ್ಗಡೆ ಅವರು ನಿಮಗೆ ಇನ್ಶೂರೆನ್ಸು ಮತ್ತು RTO ಚಾರ್ಜಸ್ಸು, ಎಕ್ಸ್ಟ್ರಾ ಚಾರ್ಜಸ್ ಏನಿರುತ್ತೆ ಅದನ್ನೆಲ್ಲ ನಿಮ್ಮ ಕೈಲಿ ಪೇ ಮಾಡಿಸ್ಕೊಂಡು ಅವರು ನಿಮಗೆ ಗಾಡಿನ ಆ್ಯಸ್ ಯೂಶುವಲ್ ಡೆಲಿವರಿ ಕೊಡ್ತಾರೆ. ಇಷ್ಟೇ ಮ್ಯಾಟ್ರು, ಸಪ್ಪೆ ಮ್ಯಾಟ್ರ್ ಇದು. ಅಷ್ಟೊಂದೇನು ರಾಕೆಟ್ ಸೈನ್ಸ್ ಇಲ್ಲ. ಎಷ್ಟೊಂದು ಜನ ಕನ್ಫ್ಯೂಷನ್ನು. ಓಕೆನಾ? ಇದನ್ನು ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಅಂದರೆ ದುಡ್ಡು ಉಳಿಯುತ್ತೆ. ಆಮೇಲೆ ಶೋರೂಮ್ ಅವರು ಏನಾದ್ರು ಡಿಸ್ಕೌಂಟ್ ಕೊಟ್ಟರೆ ಅದು ಅಡಿಷನಲ್ ಡಿಸ್ಕೌಂಟ್ ಬೀಳುತ್ತೆ ನಿಮಗೆ. ಕರೆಕ್ಟಾ? ಶೋರೂಮ್ ಅವರು ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸ್ಕೌಂಟ್ ಕೊಟ್ಟರೆ ಓಕೆ, ಕೊಟ್ಟಿಲ್ಲ ಅಂದ್ರೂ ನಿಮ್ಗೆ ಆಲ್ರೆಡಿ ಇಲ್ಲಿ ಡಿಸ್ಕೌಂಟ್ ಸಿಕ್ಕಿರುತ್ತೆ. ಆಮೇಲೆ ಇನ್ನೊಂದು, ನಿಮಗೆ ಇನ್ಶೂರೆನ್ಸ್ ಏಜೆಂಟ್ ಯಾರೋ ಚೆನ್ನಾಗಿ ಪರಿಚಯ ಇದ್ದರೆ ಅವ್ರ ಕೈಲೇ ನೀವು ಔಟ್ ಸೈಡ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಅದೊಂದು 4-5 ಸಾವಿರ ರೂಪಾಯಿ ನಿಮಗೆ ಉಳಿಯುತ್ತೆ. ಶೋರೂಮ್ ಅವ್ರು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಇನ್ಶೂರೆನ್ಸ್ ಕೊಡ್ತಾರೆ. ನೀವು ಇನ್ಶೂರೆನ್ಸ್ನ ಆಚೆ ಕಡೆ ಮಾಡಿಸ್ಕೊಂಡ್ರೂ ಶೋರೂಮ್ ಅವ್ರು ಓಕೆ ಅಂತಾರೆ. ಇಲ್ಲ ಅಂದರೆ ಆ ಪ್ರೈಸ್ನೇ ಮ್ಯಾಚು ಮಾಡ್ತಾರೆ ನೀವು ಆಚೆಯಿಂದ ತೊಗೊಂಬರೋ ಪ್ರೈಸನ್ನು. ಅದರಲ್ಲೂ 4-5 ಸಾವಿರ ಉಳಿಸ್ಕೊಬೋದು. ನಿಮಗೆ ದುಡ್ಡು ಹೆಂಗೆ ಉಳಿಸ್ಬೋದು, ಒಳ್ಳೆ ಪ್ರೈಸ್ಗೆ ಹೆಂಗೆ ಎತ್ಬೋದು ಅಂತ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಅದ್ರ ಮೇಲೆ ನಿಮ್ಮ ಚಾಯ್ಸು. ಈಗನೇ ನಾನು ಅಮೆಝಾನ್ ಥ್ರೂನೇ ಗಾಡಿ ತೊಗೊಂಡಿದ್ದು. ಇವಾಗ ದಯವಿಟ್ಟು ನನಗಂತೂ ಕೇಳ್ಬೇಡ್ರಪ್ಪ, ನೀನೇ ಅಮೆಝಾನ್ ಪೇ ICICI ಕಾರ್ಡಿದ್ರೆ ಕೊಡುಗರು ಮಾಡಿಕೊಟ್ಬಿಡ್ತೀನಿ ಅಂತ. ನನ್ನ ಹತ್ರ ಇಲ್ಲ. ನಾನು ನಮ್ಮ NRI ಮಂಜುಗೆ ಫೋನ್ ಮಾಡಿಬಿಟ್ಟು ಅವ್ನ ಫ್ರೆಂಡ್ ಥ್ರೂಯಿಂದ ಕಾರ್ಡ್ ಎತ್ಕೊಂಡು ನಾನು ಟ್ರಾನ್ಸಾಕ್ಷನ್ ಮಾಡೋದು ತಲೆನೋವುದು. ಇನ್ನೊಂದು ಏನಂದರೆ, ಈ ಗಾಡಿ ನನಗೆ ತೊಗೊಂಡೆ ಅಂತ ನೀವು ಪ್ರಶ್ನೆ ಕೇಳಿದ್ರು ಒಂದು ಜನ ನನಗೆ. ಈ ಗಾಡಿ ಮುಂಚೆ ನನ್ನ ಹತ್ರ ಇತ್ತಲ್ಲ ಗುರು, 2 ಮುಂಚೆ ಇದ್ದಿದ್ದು ಗಾಡಿ, ಇದು ಪ್ರೀವಿಯಸ್ ವರ್ಷನ್ನು. ಅದೇ ಬ್ಯಾಕ್ ಟು ಬ್ಯಾಕ್ 2 ಗಾಡಿ ತೊಗೊಂಡಿದ್ದೆ. ಒಂದು ವರ್ಷ ಒಂದು ಗಾಡಿ ಇದ್ರದ್ದು ಪ್ರೀವಿಯಸ್ ವರ್ಷನ್ ADV 390 ತೊಗೊಂಡು ಲದಾಖ್ ಹೋಗಿ ಬಂದೆ. ಮತ್ತು ಇನ್ನೊಂದು ವರ್ಷನೂ ಇನ್ನೊಂದು ಗಾಡಿ ತೊಗೊಂಡು ಅದರಲ್ಲೂ ಲದಾಖ್ ಮಾಡ್ಕೊಂಡ್ಬಂದೆ. 2 ಗಾಡಿನೂ ಅದೇ ವರ್ಷದಲ್ಲೇ 2 ಮಾಡಿದ್ದೆ. ಮತ್ತೆ ಇದಕ್ಕೆ ಯಾಕೆ ಬಂದೆ ಮಾರ್ಬಿಟ್ಟು ಸ್ಪೀಡ್ 400 ಕೊಟ್ಟು ಅಂದರೆ, ನಾನು KTM ಅಡ್ವೆಂಚರ್ 890 R ಗಾಡಿ ತಗೊಂಡು ನಾವೊಂದು ಕೂರ್ಗ್ಗೆ ರೈಡ್ ಹೋಗಿದ್ವಿ. ಆವಾಗ ಓಡಿಸಿದ್ವಿ ಆ ಗಾಡಿನ 390S ಅಡ್ವೆಂಚರು. ಸಖತ್ ಇಷ್ಟ ಆಗುತ್ತೆ ನನಗೆ ಬಾನುಗೆ. ಅದು ಎಸ್ಪೆಷಲಿ ಘಾಟ್ ಸೆಕ್ಷನಲ್ಲೆಲ್ಲ ಈ ಗಾಡಿ ಹೆಂಗೆ ಕೂರುತ್ತೆ ಅಂದರೆ ಸ್ಟೇಬಲ್ ಆಗಿ ಕೂರುತ್ತೆ. ಮತ್ತು ಹೈವೇನಲ್ಲೂ ಸೀಮ್ಲೆಸ್ ಆಗಿ ಹೋಗ್ತಾ ಇತ್ತು ಗಾಡಿ. ಒಳ್ಳೆ ಸ್ಪೀಡ್ ಕ್ಯಾಚ್ ಅಪ್ ಮಾಡ್ತಾ ಇತ್ತು. ತುಂಬ ಫ್ಲಿಕಬಿಲಿಟಿ, ಆಮೇಲೆ ಸಟಿಲ್ ಓಡಿಸೋದಕ್ಕೂ ತುಂಬ ಮಜಾ ಇತ್ತು. ನನಗೆ ಬಾನುಗೆ ಪರ್ಸ್ನಲಾಗಿ ಸಖತ್ ಇಷ್ಟ ಆಯಿತು ಗಾಡಿ ಅಟ್ ದಿ ಎಂಡ್ ಆಫ್ ದ ಡೇ. ಅದಕ್ಕೋಸ್ಕರ ನಾನು ವಾಪಸ್ಸು ಇದೇ ಗಾಡಿ ಮಸ್ತ್ ಇರುತ್ತೆ ಕೂಡ, ಇದನ್ನೇ ತೊಗೊಳ್ಳೋಣ ಸ್ಪಿಟಿ ಮಾಡೋದಕ್ಕೆ ಈ ವರ್ಷ ಅಂತ ತೊಗೊಂಡಿದ್ದು ನಾನು. ಆದರೆ ಎಸ್ಗೆ ಯಾಕೆ ಹೋಗಿಲ್ಲ, ಎಕ್ಸ್ಗೆ ಯಾಕೆ ಹೋದೆ. ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದರೆ, ನನಗೆ 21 ಇಂಚ್ ವೀಲು ಇಷ್ಟ ಆಗಲ್ಲ ಗುರು. ನನಗೆ 19 ಇಂಚ್ ವೀಲ್ ಬೇಕು ಲಾಂಗ್ ರೈಡ್ಸ್ಗೆ. 21 ಇಂಚು ಅಂದರೆ ನಾನು ಲಾಂಗ್ ರೈಡ್ಸ್ಗೆ ಎಲ್ಲ ತುಂಬ ಕಾಂಟ್ಯಾಕ್ಟ್ ಪ್ಯಾಚು ತುಂಬ ಚಿಕ್ಕದು, ನನಗೆ ಆಗಿ ಬರೋಲ್ಲ. ಅದು ನನ್ನ ಕಾನ್ಫಿಡೆನ್ಸ್ ಬರೋಲ್ಲ. ಅದು ಆಫ್ ರೋಡಲ್ಲಿ ಬೊಂಬ ಇಟ್ಟೋದು 7 ಮಾಡಿಸಿದ್ದು 21 ಇಂಚು ನನಗೆ ಪರ್ಸ್ನಲ್ ಆಗಿ ಇಷ್ಟ ಇಲ್ಲ. ಲಾಂಗ್ ರೈಡ್ಸ್ಗೆ ನನಗೆ 19 ಇಂಚು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಆಮೇಲೆ ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡ್ಸೋಣ ಅಂತಲೂ ಪ್ಲ್ಯಾನ್ ಮಾಡಿದೆ. ನನಗೆ ಮೇನ್ ಬೇಕಿದ್ದೇನು ಗೊತ್ತಾ, ಅಡ್ಜಸ್ಟಬಲ್ ಸಸ್ಪೆನ್ಷನ್. ಅನ್ಫಾರ್ಚುನೇಟ್ಲಿ ಫ್ರಂಟ್ ನಾನು ಎಷ್ಟು ಸಸ್ಪೆನ್ಷನ್ ಹಾಕೋಕ್ಕಾಗಲ್ಲ. ಅದರದ್ದು ಇಲ್ಲ ಹಬ್ಬೆಲ್ಲ ಬೇರೆ ಇದೆ, ಇದು ಹಬ್ಬ ಬೇರೆ. ಆದರೆ ಇದನ್ನು ಹಾಕ್ಸ್ಕೋಬೋದು ರೇರ್. ಅದನ್ನು ಇಷ್ಟೆಲ್ಲ ಹಾಕ್ಸ್ತೀನಿ ನಾನು. ಅಡ್ಜಸ್ಟಬಲ್ ಸಸ್ಪೆನ್ಷನ್ ರೇರು, ಅದು ಮಜಾ ಇರುತ್ತೆ. ಫ್ರಂಟು
ಓಕೆ ಇದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ಈ ಸ್ಟಾಕ್ ಸೆಟಪ್ಪಲ್ಲೇ ಓಕೆ ನನ್ನ ವೆಯ್ಟ್ಗೆ ಕರೆಕ್ಟಾಗಿದೆ. ಆದರೆ ಅಡ್ಜಸ್ಟ್ ಮಾಡೋದಿದ್ದಿದ್ರೆ ಮಜಾ ಇರ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದಿದ್ರೆ ಇನ್ನೊಂದು ಇರಲ್ಲ. ಅದಕ್ಕೋಸ್ಕರ 390X ತೊಗೊಂಡೆ. ಪ್ರೀವಿಯಸ್ ವರ್ಷನ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಪ್ರೀವಿಯಸ್ ವರ್ಷನಲ್ಲಿ ಏನೇನು ಶಾರ್ಟ್ ಕಮಿಂಗ್ಸ್ ಇತ್ತು ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡೋಣ. ಎಸ್ಪೆಷಲಿ ಇದು ಟಿಲ್ಟ್ ಆಗಿತ್ತು ಪ್ರೀವಿಯಸ್ ವರ್ಷನ್, ಸ್ವಲ್ಪ ಹಿಂಗೆ ಫುಟ್ ಬೇಕು, ಇದನ್ನು ಸ್ಟ್ರೈಟ್ ಮಾಡಿದ್ದಾನೆ. ಅದು ಸ್ಯಾಟಿಂಗ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ವರ್ಷನಲ್ಲಿ ಸ್ವಲ್ಪ ಕಾಲು ಹಿಂಗೆ ಆಗ್ತಿತ್ತು, ಅಷ್ಟೊಂದು ಕಂಫರ್ಟ್ ಅನಿಸ್ತಾ ಇಲ್ಲ. ಅದಕ್ಕಂತಾನೆ ಸಪ್ರೇಟ್ ಫುಟ್ ಪ್ಯಾಕ್ಸ್ ಹಾಕಬೇಕಾಗಿತ್ತು. ಇದು ಸಕ್ಕತ್ತಾಗಿದೆ ಈ ಫುಟ್ ಪ್ಯಾಕ್ಸು. ಸೆಕೆಂಡ್ ಬಂದು ನಿಮಗೆ ಇದು ವಿಂಡ್ಶೀಲ್ಡು. ಪ್ರೀವಿಯಸ್ ವರ್ಷನಲ್ಲಿ ಸುಮ್ಮನೆ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ವಿಂಡ್ಶೀಲ್ಡು. ಇದು ಸಕ್ಕತ್ತಾಗಿದೆ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟವನೆ. ಏನೇನು ಆಕ್ಸೆಸರಿ ಹಾಕಿದ್ದೀನಿ ಅದನ್ನು ಒಂದು ಸ್ವಲ್ಪ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಎಲ್ಲದಕ್ಕಿಂತ ಮೇನು ಕ್ರೂಸ್ ಕಂಟ್ರೋಲ್ ಕೊಟ್ಟವನು ಇದರಲ್ಲಿ. ಇದಂತೂ ಮಸ್ತ್ ಮಜಾ ಇದೆ ಕ್ರೂಸ್ ಕಂಟ್ರೋಲು. ಅದು ಒಳ್ಳೆ ಮಜಾ ಇರುತ್ತೆ. ಇವನಲ್ಲಿ ಹೋಗ್ಬೇಕಾದ್ರೆ ತುಂಬ ಲಾಂಗ್ ಡಿಸ್ಟೆನ್ಸು ಕೈಗೆ ರೆಸ್ಟ್ ಇರುತ್ತೆ. ಅದಾದಮೇಲೆ ಇಂಜಿನಲ್ಲೂ ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅನಿಸ್ತು ನನಗೆ. ಇದು ಅದಕ್ಕಿಂತ ಸ್ವಲ್ಪ ಪವರ್ಫುಲ್ ಇಂಜಿನು, ಒಂದು 3-4 horsepower ಏನೋ ಜಾಸ್ತಿ ಇದೆ. ಎಷ್ಟು 47 ಏನೋ ಇರಬೇಕಿದು. ಅದ್ರ ಜೊತೆಗೆ ನಿಮಗೆ ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ. ಅದು ಸ್ವಲ್ಪ ಸ್ಟಾಲ್ ಆಗ್ತಾ ಇತ್ತು. ಇದರಲ್ಲಿ ಸ್ಟಾಲಿಂಗ್ ಇಶ್ಯೂಸ್ ಇಲ್ಲ, ಚೆನ್ನಾಗಿ ಹೋಗುತ್ತೆ ಸ್ಮೂತಾಗಿ. ವೈಬ್ರೇಷನ್ಸ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆಮೇಲೆ ನನಗೆ ಈ ಗಾಡಿದು ಓವರ್ ಆಲ್ ಓಡಿಸೋ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಸಖತ್ತಾಗಿ ಕೂರುತ್ತೆ. ಒಂದು ಲೇನ್ ತಗೊಂಡ್ರೆ ನಿಮಗೆ ಸೂಪರಾಗಿ ಹೋಗುತ್ತೆ ಗಾಡಿ. ಅದು ಚೆನ್ನಾಗಿದೆ. ಆದರೆ ಇದೊಂದು ಸ್ವಲ್ಪ ಬೆಟರ್ ಇದೆ ಅನಿಸ್ತು ಇನ್ ಟರ್ಮ್ಸ್ ಆಫ್ ರೈಡಿಂಗ್ ಎಕ್ಸ್ಪೀರಿಯನ್ಸು. ಮತ್ತು ಪ್ರೀವಿಯಸ್ ವರ್ಷನಲ್ಲಿ ಇರೋದು ಇದು ಇದೆಯಲ್ಲ, ಇದು ಮಿರರ್ಸು ಚೆನ್ನಾಗಿಲ್ಲ. ಅದು ಚೆನ್ನಾಗಿಲ್ಲ ಅಂದರೆ ಅದು ಅವಾಗ ಲೂಸ್ ಆಗುತ್ತೆ, ಅದು ಇದು ಆಗ್ತಾ ಇರುತ್ತೆ, ಕರೆಕ್ಟ್ ವಿಸಿಬಿಲಿಟಿ ಸಿಗಲ್ಲ. ಅದಕ್ಕೆ ನಾವು ಬೇರೆದು ಹಾಕ್ಸ್ಬೇಕಾಗಿತ್ತು ಮಿರರ್ಸು ಆಫ್ಟರ್ ಮಾರ್ಕೆಟು. ನಾನು ಅದು ಸ್ವ್ಯಾಟ್ ಪಿಲ್ಲನ್ ವಿಟ್ ಪಿಲ್ಲನ್ ಅದು ಯಾವುದು ಇದೆಯಲ್ಲಪ್ಪ, ಅದನ್ನು ಹಾಕ್ಸಿದೆ ಆ ಗಾಡಿ ಮಿರರು. ಅದೊಂದು ಸ್ವಲ್ಪ ಚೆನ್ನಾಗಿತ್ತು ರೌಂಡ್ಗೆ. ಇದು ಸಕ್ಕತ್ತಾಗಿದೆ ಮಿರರ್ಸ್. ಇದು ವಿಸಿಬಿಲಿಟಿ ತುಂಬ ಚೆನ್ನಾಗಿದೆ. ಅದೇ ಅವಾಗಲೇ ಹೇಳಿದಂಗೆ ಪ್ರೀವಿಯಸ್ ವರ್ಷನಲ್ಲಿ ಏನು ಶಾರ್ಟ್ ಕಮಿಂಗ್ಸ್ ಇತ್ತು ಅದನ್ನೆಲ್ಲನೂ ಇದರಲ್ಲಿ ಅವರು ಫುಲ್ಫಿಲ್ ಮಾಡಿದ್ದಾರೆ. ಆದರೆ ಇದರಲ್ಲಿ ಏನು ಶಾರ್ಟ್ ಕಮಿಂಗ್ ಇದೆ, ಅದರಲ್ಲಿ ಏನು ಬೆಟರ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ. ಸೀಟು ಮೇಯ್ನು. ಪ್ರೀವಿಯಸ್ ವರ್ಷನ್ ಮಾಡೆಲ್ದು ಸೀಟು ಗುರು, ದಿ ಮೋಸ್ಟ್ ಕಂಫರ್ಟಬಲ್ ಸೀಟ್ ನನಗೆ. ಅದು ಸ್ವಲ್ಪ ಹಾರ್ಡ್ ಇದ್ರೂ ಡೇ ಲಾಂಗು 20-30 ದಿವಸ ಹೊಡ್ಕೊಂಡು ಹೋಗ್ತಲೇ ಇರ್ಬೋದು. ಯಾವುದು ಸೀಟ್ ಮಾಡಿಫಿಕೇಶನ್ ಬೇಕಿರಲಿಲ್ಲ. ನನಗೆ ಅದು ಅಷ್ಟು ಚೆನ್ನಾಗಿ ಹೋಗಿತ್ತು, ಅಷ್ಟು ಕಂಫರ್ಟ್ ಇತ್ತು. ಆ ಸೀಟು ವೈಡಾಗೂ ಇತ್ತು, ಸಖತ್ತಾಗೂ ಇತ್ತು. ಇದು ನ್ಯಾರೋನೂ ಇದೆ, ಜೊತೆಗೆ ಒಂದು 200-300 ಕಿಲೋಮೀಟರ್ ಆದಮೇಲೆ ಸ್ವಲ್ಪ ಫಟಿಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಬ್ಯಾಕು. ಅಷ್ಟೊಂದು ಮಜಾ ಇಲ್ಲ ಈ ಸೀಟು. ಇದನ್ನು ನಾವು ಮಾಡಿಫೈ ಮಾಡಬೇಕು. ಆ ಸೀಟ್ ಮಾತ್ರ ಬೆಸ್ಟ್ ಸೀಟ್ ಗುರು, ಅದು ಸಖತ್ತಾಗಿತ್ತು ಆ ಸೀಟು. ಆಮೇಲೆ ಅದ್ರದ್ದು ರೈಡಿಂಗ್ ಪಾಸ್ಚರ್ ಇತ್ತಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅದರಲ್ಲಿ ಮಡ್ಗಾಡ್ ಚೆನ್ನಾಗಿ ಕೊಟ್ಟಿದ್ರು ಗುರು. ಇದು ಓಕೆ, ಇದು ಅಡ್ವೆಂಚರ್ ಗಾಡಿಗೆ ಥರ ಮಡ್ಗಾಡ್ ಈ ಥರ ಮೇಲೆ ಎತ್ಬಿಟ್ಟವ್ರೆ. ಒಂದು ಕಾಲ ಮೇಲೆ ಕೊಚ್ಚೆ ಬೀಳುತ್ತೆ. ನೀವು ಒಂದು ಒಳ್ಳೆ ಚೆನ್ನಾಗಿರೋ ಶೂಸ್ ಹಾಕೊಂಡು ಹೋಗಿ ಮಳೆಯಲ್ಲಿ ಕೊಚ್ಚೆಲ್ಲ ಸಿಗಾಕೊಂಡ್ಬಿಟ್ರೆ ಶೂಸ್ ಎಲ್ಲ ಚಿಂದಿ ಚಿತ್ರಾನ ಇದು ಫುಲ್ಲು ಕೊಚ್ಚೆ ಆಗಿಬಿಡುತ್ತೆ ಕಾಲೆಲ್ಲನೂ. ಇದು ಯಾರು ಮಾರ್ಕೆಟಲ್ಲಿ ಕಸ್ಟಮೈಸ್ಡ್ ಮಡ್ಗಾಡ್ ಏನಾರು ಮಾಡ್ತಿದ್ರೆ ಇದು ಫುಲ್ಲು ಕವರ್ ಆಗೋ ಥರ ಇದ್ರೆ ಹೇಳ್ರಪ್ಪ, ಅದನ್ನು ತೊಗೊಬೇಕು ಫಸ್ಟು. ಎಲ್ಲ ಕಡೆ ಕೊಚ್ಚೆ. ಹಿಂದೆನೂ ಅಷ್ಟೇ ನೋಡ್ರಿ, ಇಲ್ಲೂ ಒಂದು ಮಡ್ ಫ್ಲ್ಯಾಪ್ ಥರ ಏನಾದ್ರು ಹಿಂಗೆ ಕೊಟ್ಟಿದ್ದಾರೆ ಹಳೆ ವರ್ಷನಲ್ಲಿ. ಅದು ಕರೆಕ್ಟಾಗಿ ಸ್ವಲ್ಪ ಕೊಚ್ಚೆನ ಅವಾಯ್ಡ್ ಮಾಡುತ್ತೆ. ಇದು ಫುಲ್ ಓಪನ್ ಇದೆ, ಎಲ್ಲ ಕಡೆ ಫುಲ್ಲು ಚಿಂದಿ ಚಿತ್ರಾನ್ನ ಕೊಚ್ಚೆ. ಅದೊಂದು ಬೇಜಾರು ಗುರು ಮಳೆ ಬಂದುಬಿಟ್ರೆ ಅಂತೂ. ಮತ್ತು ಇನ್ನೊಂದು ಸ್ವಲ್ಪ ನಂಗೆ ಇಷ್ಟ ಆಗಿಲ್ಲ ಅಂದರೆ ಇದು ಇದೆಯಲ್ಲ, ಇದು ಎಕ್ಸಾಸ್ಟ್ ಕೆಳಗಡೆ ಕೊಟ್ಬಿಟ್ಟವ್ರೆ. ಎಕ್ಸಾಸ್ಟು ಮುಂಚೆದು ಇಲ್ಲಿತ್ತಲ್ವಾ, ಸ್ವಲ್ಪ ವಾಟರ್ ಕ್ರಾಸಿಂಗ್ನಲ್ಲೆಲ್ಲನೂ ಗಾಡಿ ಆಫ್ ಆಗಿಬಿಟ್ರೆ ಒಳಗಡೆ ನೀರು ನುಗ್ಗಿಬಿಡುತ್ತೆ. ಗಾಡಿ ಆಫ್ ಆಗಿಲ್ಲ ಅಂದ್ರೆ ಓಕೆ, ಆಫ್ ಆಗಿಬಿಟ್ರೆ ತಲೆನೋವು. ಹಳೇದು ಗಾಡಿ ಆಫ್ ಆದ್ರೂ ಇಲ್ಲಿರ್ತಾಯಿತ್ತು ಎಕ್ಸಾಸ್ಟ್, ಏನು ತಲೆನೋವು ಇರ್ತಿರ್ಲಿಲ್ಲ. ಇದು ಕೆಳಗಡೆ ಕೊಟ್ಬಿಟ್ಟವ್ರೆ. ಅದು ಎಷ್ಟೊಂದು ಜನ ಎಲ್ಲ ಮಾಡೋರು ಎಕ್ಸ್ಪೆರಿಮೆಂಟ್ ಏನಾಗಲ್ಲ ಅಂತ, ಆದರೆ ಅದೊಂದು ಇದ್ದೇ ಇದೆ ಹಿಕ್ಕಪ್ಪು ಮೈಂಡಲ್ಲಿ. ಅದಾದಮೇಲೆ ಇನ್ನೊಂದು ಮೇಜರ್ ನನಗೆ ಇಷ್ಟ ಆಗಿದೆ ಅಂದರೆ ಈ ಗಾಡಿನಲ್ಲಿ ಇದೆಯಲ್ಲ, ಇದು ಚೈನ್ ಹಿಡ್ಕೊಂಡಿದೆಯಲ್ಲ, ಇದು ಪ್ರಾಬ್ಲಿ ಇದು ಹಳೆ ವರ್ಷನಲ್ಲಿ ಇಲ್ಲ. ಅದು ಕಚ 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 ಅಂತ ಲೂಸ್ ಆದರೆ ಚೈನ್ ಹೊಡಿತಾ ಇತ್ತು ಇಲ್ಲಿಗೆ ಲಟಕ ಅಂತ. ಇದು ಇದರಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಅದು ಹೊಡೆಯಲ್ಲ ಕಟ 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 ಅಂತ ಚೈನು ಮೇಲಕ್ಕೆ ಸ್ವಿಂಗಾಮ್ಗೆಲ್ಲ ಹೊಡೆಯಲ್ಲ. ಇದು ಕರೆಕ್ಟಾಗಿ ಇದೇನು ಹಿಂಗೆ ಈಗ ಕೊಟ್ಟಿದ್ರಲ್ಲ, ಇದು ಕರೆಕ್ಟಾಗಿ ಅದರೊಳಗಡೆಯಿಂದ ಚೈನು ಮೂವ್ಮೆಂಟ್ ಆಗುತ್ತಲ್ಲ, ತುಂಬ ಅನಾಯಿಂಗ್ ಸೌಂಡ್ ಅದು ಚೈನ್ ಲೂಸ್ ಆಗಿಬಿಟ್ರೆ ಆ ಗಾಡಿನಲ್ಲಿ. ಮತ್ತು ಹಳೆ ಗಾಡಿದು ಟಯರ್ಸು ಮೆಡ್ಜಿಲ್ಲ ಟೋಲ್ಟೆಕ್ ಅಂತ ಒಂದು ಟೈರ್ ಬರ್ತಾಯಿತ್ತು, ಸಾಫ್ಟ್ ಕಾಂಪೌಂಡು, ಗ್ರಿಪ್ಪಿ ಟಯರು, ಸೆಮಿ ಆಫ್ ರೋಡ್ ಟಯರು, ಸಖತ್ತಾಗಿತ್ತು ಗುರು ಅದು. ಇದು ಅಪೋಲೋ ಟ್ರ್ಯಾಂಪ್ಲರ್ ಅಂತಲೂ ಇದೆ, ಓಕೆ ಚೆನ್ನಾಗಿದೆ. ಆದರೆ ಟೈರ್ ನಾಯ್ಸ್ ಇದೆ ಹೈ ಸ್ಪೀಡ್ಸ್ನಲ್ಲಿ. ಆಗುತ್ತೆ ಕೆಲಸ. ಆದರೆ ಆ ಟೈರ್ ಇತ್ತಲ್ಲ ಮೆಡ್ಜಿಲ್ಲ ಟೈರು, ಮಸ್ತ್ ಟಯರು, ಬ್ರೇಕಿಂಗು, ಕಾನ್ಫಿಡೆನ್ಸು ಸಖತ್ತಾಗಿತ್ತು. ಅದು ತುಂಬ ಇಷ್ಟ ಆಯ್ತು ನನಗೆ. ಮತ್ತು ಹಳೆದಕ್ಕೆ ಕಂಪೇರ್ ಮಾಡಿದ್ರೆ ವೈಬ್ರೇಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಗಾಡಿನಲ್ಲಿ. ಅದು ಹೆಂಗೆ ಅಂದರೆ ಯು ಗೆಟ್ ಯೂಸ್ ಟು ಇಟ್. ಹೋಗ್ತಾ ಇವಾಗ ಸ್ಪೀಡ್ 400 ಆಲ್ಮೋಸ್ಟ್ ವೈಬ್ರೇಷನ್ ಇಲ್ಲ. ಹ್ಯಾಂಡಲ್ ಬಾರ್ಗಂತೂ ಸ್ಪೀಡ್ 400 0 ವೈಬ್ರೇಷನ್ನು. ಇದರಲ್ಲಿ ಹ್ಯಾಂಡಲ್ ಬಾರ್ಗೂ ವೈಬ್ರೇಷನ್ನು ತುಂಬಾ. ಇದಂತೂ ಕೇಳಿಬಿಟ್ಟು ಗರ್ರ ಅಂತ ಇರುತ್ತೆ. ಇದು ಮತ್ತು ಇದೂ ಅಷ್ಟೇ. ಇದು ಅದಂತೂ ಹಿಂಸೆ. ರ್ಯಾಟ್ಲಿಂಗ್ ಸೌಂಡ್ ಇಲ್ಲೋ ಅಲ್ಲೋ ಎಲ್ಲೋ ಒಂದು ಕಡೆ ಒಂದು ರ್ಯಾಟ್ಲಿಂಗ್ ಸೌಂಡ್ ಇದ್ದೇ ಇರುತ್ತೆ ಗಾಡಿನಲ್ಲಿ ಹೊಸದ್ರಲ್ಲಿ. ಏನು ಮಾಡೋಕ್ಕಲ್ಲ, ಸಿಂಗಲ್ ಸಿಲಿಂಡ್ರು, ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ ಕೊಡ್ತಿದೆ, ಒಂದೇ ಸಿಲಿಂಡರ್ ಎಲ್ಲ ಕೆಲಸ ಮಾಡ್ತಿದೆ. ವೈಬ್ರೇಷನ್ ಆಬ್ವಿಯಸ್ಲಿ ಸ್ವಲ್ಪ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಪವರು ಚೆನ್ನಾಗಿ ಕೊಟ್ಟವ್ರೆ, ಪವರ್ ಡೆಲಿವರಿ ನುಗ್ಗುತ್ತೆ, ಅಗ್ರೆಸಿವ್ ಆಗಿದೆ ಗಾಡಿ. ಅದ್ರ ತಕ್ಕನಂಗೆ ಅದ್ರ ಡೌನ್ ಸೈಡು ವೈಬ್ರೇಷನ್ ಇದ್ದೇ ಇರುತ್ತೆ. KTMದು ಏನು ಮಾಡೋಕ್ಕಾಗಲ್ಲ. ಈ ಗಾಡಿದು ಅದು ಇದ್ದಿದ್ದು ಕಟ್ಟಿಟ್ಟು ಬುತ್ತಿ, ಅದಕ್ಕೆ ನಾವು ಯೂಸ್ ಟು ಆಗಬೇಕು ಹೋಗ್ತಾ. ಫುಟ್ ಪ್ಯಾಕ್ಸ್ ಎಲ್ಲ ವೈಬ್ರೇಷನ್ ಇದೆ ಗುರು, ಅದು ಗರ್ರ ಅಂತ ಇರುತ್ತೆ. ಅದು 3,000-4,000 RPM ನಲ್ಲೇ ನಾವು ಬರುತ್ತೆ ಗರ್ರ ಅಂತ. ಅದೊಂದು ಬೇಜಾರು. ಹಳೆದ್ರಲ್ಲ ಇಷ್ಟು ವೈಬ್ರೇಷನ್ ಇರಲಿಲ್ಲ. ಲುಕ್ ವೈಸ್ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಮತ್ತು ಗಾಡಿ ನಾನು ತಗೊಂಡಿದ್ದು ಡೆಲಿವರಿ ಇಲ್ಲೇ
KTM ಬನ್ನೇರುಘಟ್ಟ ರೋಡ್ ಇದೆಯಲ್ಲ, ಆ ಶೋರೂಮಲ್ಲೇ ಡೆಲಿವರಿ ತೊಗೊಂಡಿದ್ದು ಹೊಸ ಗಾಡಿ. ಮತ್ತು ಇದರಲ್ಲಿ ವೈಬ್ರೇಷನ್ ಕಮ್ಮಿ ಮಾಡಬೇಕು, ಇನ್ನೂ ಸ್ವಲ್ಪ ಸ್ಮೂತ್ನೆಸ್ ಬರಬೇಕು, ರಫ್ನೆಸ್ ಇದೆ ಸ್ವಲ್ಪ, ಓಕೆನಾ. ಗಾಡಿ ಸ್ಮೂತಾಗಿ ಓಡಬೇಕು, ಇಂಜಿನ್ನು ಮಜಾ ಇರಬೇಕು ಅಂದರೆ ಒಂದು 4-5 ಲೈಟಾಗಿ ನೀವು ಚೇಂಜಸ್ ಮಾಡಿಬಿಟ್ರೆ ಮಜಾ ಇರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇಂಜಿನ್ ಆಯಿಲ್ ಮೋಟಾರ್ ಎಕ್ಸ್ ಹಾಕಿದ್ರೆ, ನಾನು ನಿಮ್ಗೆ ಏನು ಹೇಳೋದಪ್ಪ ನೀವು ಹಾಕ್ರಿ ಅಂತ, ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ ಬಿಟ್ಟಿದ್ದು ಹಾಕೋದು ಬಿಡೋದು, ಆ ವ್ಯಾರಂಟಿ ಇಶ್ಯೂ ಅದು ಇದೆಲ್ಲ ಇರ್ಬೋದು, ಗೊತ್ತಿಲ್ಲ ನನಗೆ. ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ವೈಬ್ರೇಷನ್ ಡೋರ್ ಮಾಡೋದಕ್ಕೆ, ಸ್ಮೂತ್ನೆಸ್ ಬರೋದಕ್ಕೆ ಲಿಕ್ವಿ ಮಾಲಿ ಇಲ್ಲಾಂದರೆ ಮೋಟಾರ್ ಎಕ್ಸು KTM ಅವ್ರ ಜೊತೆ ಟೈ ಅಪ್ ಇದೆ. ದೊಡ್ಡ ಗಾಡಿಗೆಲ್ಲನೂ ಅವ್ರದ್ದು KTMದು ಬಿಗ್ ಬೈಕ್ಸ್ಗೆಲ್ಲಾನು ಮೋಟಾರ್ ಎಕ್ಸ್ ಹಾಕೋದು, ಇದಕ್ಕೂ ಮೋಟಾರ್ ಎಕ್ಸ್ ತೊಗೊಂಡು ಮೋಟಾರ್ ಎಕ್ಸ್ ಹಾಕೋದು, ಇಲ್ಲಾಂದರೆ ಲಿಕ್ವಿ ಮಾಲಿ. ಒಳ್ಳೆ ಸೂಪರ್ ಆಗಿರೋ ಇಂಜಿನ್ ಆಯಿಲ್. ನನಗೆ KTM ಅವ್ರ ಇಂಜಿನ್ ಆಯಿಲ್ ಆಗ್ತಾರಲ್ಲ, ಅದೇನೋ ಅಷ್ಟು ಮಜಾ ಇಲ್ಲ ಅನ್ಸುತ್ತೆ. ಕೂಲೆಂಟನ್ನು ಹೀಟಿಂಗ್ ಕಮ್ಮಿ ಆಗಿ ಮಾಡಬೇಕು ಅಂದರೆ ಒಳ್ಳೆ ಕೂಲೆಂಟ್ ಹಾಕಿ. ಎಷ್ಟೊಂದಿದೆ ಇಂಜಿನ್ ಆಯಿಲ್ಸು, ಅದು ಇದು ಬೇಜಾನಿದೆ. ಟಾಪ್ ಆಫ್ ದ ಲೈನ್ ಕೂಲೆಂಟು, ಟಾಪ್ ಆಫ್ ದ ಲೈನ್ ಇಂಜಿನ್ ಆಯಿಲ್ ಹಾಕ್ರಿ ಈ ಗಾಡಿಗೆ. ಆವಾಗ ನೋಡಿರಿ ಸ್ಮೂತ್ನೆಸ್ ಹೆಂಗಿರುತ್ತೆ. ಅವಾಗವಾಗ ಒಂದಷ್ಟು ಕಿಲೋಮೀಟ್ರ್ಗಳು ಓಡಿದ ಮೇಲ್ಗಡೆ ಫ್ಯೂಲ್ ಅಡಿಕ್ಟಿವ್ಸ್ ಬರುತ್ತಲ್ಲ, ಪೆಟ್ರೋಲ್ ಬಂಕಲ್ಲೇ ಬರುತ್ತೆ ಒಂದು ಸ್ಯಾಶೆಟ್ಗಳು, 5 ml 15 ml ಅಂತ. ಇದೆಷ್ಟು 14-15 ಲೀಟ್ರ್ ಟ್ಯಾಂಕ್ ಇರುತ್ತೆ, 1 ಲೀಟರ್ಗೆ 1 ml. ಆ ಥರ ಫ್ಯೂಲ್ ಅಡಿಕ್ಟಿವ್ಸು ಹಾಕಿದಾಗ ಇಂಜಿನ್ ಸ್ಮೂತ್ನೆಸ್ಸು ಸೂಪರ್ ಆಗಿರುತ್ತೆ, ವೈಬ್ರೇಷನ್ ಲೆವೆಲ್ ಕಮ್ಮಿ ಆಗುತ್ತೆ, ಓಡಿಸೋಕ್ಕೂ ಸೀಮ್ಲೆಸ್ಸಾಗಿ ಸಖತ್ತಾಗಿರುತ್ತೆ, ಥ್ರಾಟಲ್ ರೆಸ್ಪಾನ್ಸನ್ನು ಸ್ಮೂತಾಗಿರುತ್ತೆ. ಆಮೇಲೆ ಇಂಜಿನ್ ಆಯಿಲ್ನು ಒಂದು 5,000 ಕಿಲೋಮೀಟ್ರಿಗೆ ಬೇಗ ಚೇಂಜ್ ಮಾಡ್ತಾಯಿದ್ರೆ, ತುಂಬ ಡಿಲೇ ಮಾಡ್ದಲೆ ಆವಾಗ್ಲೂ ಇಂಜಿನ್ ಹೆಲ್ತಿಂದ ಹಿಡ್ದು ಓವರ್ ಆಲ್ ರೈಡಿಂಗ್ ಎಕ್ಸ್ಪೀರಿಯನ್ಸು ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಚೈನ್ ಲ್ಯೂಬು, ಚೈನ್ ಮೇಂಟೆನೆನ್ಸು, ಚೈನ್ನ ಕರೆಕ್ಟಾಗಿ ಟೈಟ್ ಮಾಡಿ ಇಟ್ಕೊಳೋದು, ಇದನ್ನು ಎಲ್ಲ ನೋಡ್ಕೊಂಬಿಟ್ರೆ ಮಸ್ತ್ ಮಜಾ ಇರುತ್ತೆ. ಇದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಇದೆಲ್ಲ ನಿಮ್ಮ ಪರ್ಸ್ನಲ್ ಚಾಯ್ಸು, ನಿಮಗೆ ಬಿಟ್ಟಿದ್ದು ಅಟ್ ದಿ ಎಂಡ್ ಆಫ್ ದ ಡೇ. ಇವಾಗ ಆಕ್ಸೆಸರಿ ಮೇಲ್ಗಡೆ ಬರ್ತೀನಿ, ಏನೇನು ಹಾಕ್ಸಿದ್ದೀನಿ ಅಂತ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ಆಲ್ರೆಡಿ ಮ್ಯಾಡ್ ಡಾಗ್ ಸ್ಕೌಟ್ ಇದೆ, ಮ್ಯಾಡ್ ಡಾಗ್ ಆಲ್ಫಾ ಲೈಟ್ಸ್ ಇದೆ. ನಾನು ಇವಾಗ ಈ ವಿಡಿಯೋನಲ್ಲಿ ಏನೇನು ಬ್ರ್ಯಾಂಡ್ ಹೆಸರು ಹೇಳ್ತೀನಿ, ಯಾವುದನ್ನು ಪ್ರಮೋಟ್ ಮಾಡ್ತಾಯಿಲ್ಲ ಗುರು, ಯಾರ ಜೊತೆನೂ ಟೈ ಅಪ್ಪು ಇಲ್ಲ, ನಂದು ಯಾವ ಬ್ರ್ಯಾಂಡ್ ಕೊಲಾಬ್ರೇಷನು ಇಲ್ಲ. ನನಗೆ ಬ್ರ್ಯಾಂಡ್ ಹೆಸರು ಎತ್ತಕ್ಕೂ ಇಷ್ಟ ಇಲ್ಲ ಯಾವುದೂ, ಏನು ಅನ್ಲೆಸ್ ಅಂಟಿಲ್ ಕೊಲಾಬ್ರೇಷನ್ ಮಾಡಿಲ್ಲ ಅಂದರೆ. ಆದ್ರೂ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ, ಯಾವುದ್ಯಾವ್ದು ಹಾಕ್ಸಿದ್ದೀನಿ ಅಂತ. ಆಲ್ಫಾ ನಾನು ಏನಕ್ಕೆ ಹಾಕ್ಸಿಲ್ಲ, ಮ್ಯಾಡ್ ಡಾಗ್ ಮನೇಲೇ ಇದೆ, ಅದು ಪ್ರೀವಿಯಸ್ ಗಾಡಿಗೆ ಹಾಕಿದ್ನಲ್ಲ. ಏನಕ್ಕೆ ಹಾಕಿಲ್ಲ ಅಂದರೆ ಅದು ಈ ಮಡ್ಗಾಡಿಗೆ ಅಡ್ಡ ಬರುತ್ತೆ ಗುರು, ಅದು ಇನ್ನೂ ದಪ್ಪ ಇದೆ. ಇವರು ಜಾನಾ ಅವ್ರು ಏನು ಮಾಡವ್ರೆ, ಅದಕ್ಕೆ ಕಸ್ಟಮೈಸ್ ಕ್ಲ್ಯಾಂಪ್ ಮಾಡಿಬಿಟ್ಟು ಅದಕ್ಕಂತಲೇ ಲೈಟ್ನ ಇಟ್ಟಿದ್ದಾರೆ. ಇದೇನಾಗುತ್ತೆ ನೋಡಿರಿ, ಇಲ್ಲಿ ಕರೆಕ್ಟಾಗಿ ಒಂದು 2 mm ಏನೋ ಗ್ಯಾಪ್ ಇದೆ, ಕಾಣಿಸ್ತಿದೆಯಾ ಇಲ್ಲಿ? ಈ ಲೈಟು ಕ್ಲ್ಯಾಂಪೆಲ್ಲ ಈ ಗಾಡಿಗಂತಲೇ ಮಾಡಿದ್ದಾರೆ ಅಂತ ನಾನು ಇಮಿಡಿಯೇಟಾಗಿ ಹಂಗೆ ಹಾಕ್ಸ್ಬಿಟ್ಟೆ. ಓಕೆ, ಥ್ರೋ ಚೆನ್ನಾಗಿದೆ. ಈ ಕೆಳಗಡೆ ಥ್ರೋ ಬಂದುಬಿಟ್ಟು ಎಲ್ಲೋ ಬರುತ್ತೆ, ಸ್ಟ್ರೈಟ್ ಬಂದುಬಿಟ್ಟು ವೈಟ್ ಬರುತ್ತೆ, ಮತ್ತು ಎಲ್ಲೋ ವೈಟು ಮಿಕ್ಸ್ ಮಾಡಿಕೊಂಡು ಥ್ರೋ ಬರುತ್ತೆ. ಆದರೆ ಆಲ್ಫಾ ಇನ್ನೊಂದು ಸ್ವಲ್ಪ ಥ್ರೋ ಚೆನ್ನಾಗಿದೆ ಅನಿಸ್ತು. ಇದು ಓಕೆ, ಕೆಲಸ ಮಾಡುತ್ತೆ. ಎಲ್ಲೋ ಕಲರ್ ಬೇಕಾದಾಗ ಫಾಗಲ್ಲಿ, ಮಳೆಯಲ್ಲಿ, ತುಂಬ ಕತ್ಲು ಈ ಥರ ರೋಡ್ಸ್ಗಳಲ್ಲೆಲ್ಲನೂ ಸಖತ್ತಾಗಿ ವಿಸಿಬಿಲಿಟಿ ಕೊಡುತ್ತೆ ಎಲ್ಲೋ ಕಲರು. ಇದು ಸಿಟಿಗಲ್ಲ ಈ ಲೈಟ್ಸು, ಇದು ಬರೀ ಆಚೆ ಹೋದಾಗ, ಈ ಮಳೆ ಬಂದಾಗ, ಫಾಗ್ ಬಂದಾಗ, ಕಾರ್ಡ್ ರೋಡ್ಗಳು ಕಣ್ ಕಾಣಿಸಲ್ಲ ಅಂದರೆ ಮಾತ್ರ ಹಾಕೋದು. ಸಿಟಿಲೆಲ್ಲ ಸುಮ್ಮನೆ ಹಾಕೊಂಡು ಹೋಗಲ್ಲ, ಓಕೆನಾ. ಲಾಂಗ್ ರೈಡ್ಸ್ ಹೋದಾಗ ಮಾತ್ರ ಈ ಲೈಟ್ಸ್ನ ಯೂಸ್ ಮಾಡೋದು. ಟೈಮ್ ಪ್ರಾಬ್ಲಿ ನಾನು ಎವೆನ್ಚುಲಿ ಬಾಹಾ ಅವ್ರದ್ದು ಹಾಕ್ಸ್ಕೊಂಡೆ, ಸ್ಕ್ವಾಡ್ರೆಂಟ್ ಪ್ರೋ ಅಂತ ಇದೆಯಲ್ಲ, ಅದನ್ನು ಹಾಕ್ಸ್ಕೊಂಡ್ಬಿಡ್ತೀನಿ. ಇದ್ರ ಸ್ವಿಚ್ ನೋಡಿ ವೈರ್ಲೆಸ್ ಕೊಟ್ಟವ್ರೆ ಅವರು ಲೈಟ್ಸ್ದು. ಅದು ಆಲ್ರೆಡಿ ಈ ಬಟನ್ ವರ್ಕ್ ಆಗ್ತಿಲ್ಲ, ಈ ಬಟನ್ನು ವರ್ಕ್ ಆಗ್ತಿದೆ. ಇದು ವೈರ್ಲೆಸ್ ಸ್ವಿಚ್ಚು. ಅವಕ್ಕೆ ಅದೊಂದು ತಿಂಗಳು ವರ್ಕ್ ಆಯಿತು, ಆಮೇಲೆ ಕೆಲಸ ಮಾಡ್ತಲ್ಲ, ಅದನ್ನು ವ್ಯಾರಂಟಿಲಿ ಚೇಂಜ್ ಮಾಡಿಸ್ಕೊಬೇಕು. ನೆಕ್ಸ್ಟು ಇದು ಪ್ರೋ ಸ್ಪೆಕ್ ಅಂತ ಇದು ಹಾಕ್ಸ್ಕೊಂಡಿದ್ದೀನಿ. ಇದು ಬಂದು ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್. ಇದು ಏನಕ್ಕೆ ಹಾಕ್ಸೆ ಅಂದರೆ ಇನ್ನೂ ಚೆನ್ನಾಗಿ ವಿಂಡ್ ಕಟ್ ಮಾಡುತ್ತೆ. ಇದನ್ನು ಮೇಲ್ಗಡೆ ಎತ್ಕೊಳ್ಬೋದು. ನೀವು ಲಾಂಗ್ ಹೋಗ್ಬೇಕಾದ್ರೆ ಏನಾದ್ರು ಸಿಕ್ಕಾಪಟ್ಟೆ ವಿಂಡ್ ಹೊಡಿತಿದೆ ಅಂದರೆ ನೋಡಿ, ಹಿಂಗೆ ಎತ್ಕೊಂಡ್ರೆ ಮೇಲ್ಗಡೆ ಎಷ್ಟು ಬೇಕೋ ಅಷ್ಟು ಹೈಟು ಅಡ್ಜಸ್ಟ್ ಮಾಡ್ಕೊಬೋದು, ಸ್ಮೂತಾಗಿ ಹೋಗುತ್ತೆ ಮೇಲೆ ಕೆಳಗೆ. ಸಿಟಿಲೆಲ್ಲ ಮಾಮೂಲಿ ಲೋಯೆಸ್ಟ್ ಲೆವೆಲ್ಗೆ ಇಟ್ಟಿರ್ತೀನಿ, ಸಿಟಿಲೆಲ್ಲ ಏನು ಬೇಕಿಲ್ವಾ. ಹೈವೇಲಿ ಹೋದಾಗ ಮೇಲ್ಗಡೆ ಎತ್ಕೊಂಡ್ರೆ ಓಕೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ವಿಂಡ್ ಕಟ್ ಮಾಡುತ್ತೆ, ವಿಂಡ್ ನಾಯ್ಸು ಆಲ್ಮೋಸ್ಟ್ ಕಮ್ಮಿ ಮಾಡುತ್ತೆ. ಅದಾದಮೇಲ್ಗಡೆ ಇದೊಂದು GPS ಮೌಂಟು, ಇದನ್ನು ಹಾಕ್ಸ್ತೆ. ಇದು ಆಟೋ ಇಂಜಿನ್, ಅದು ತುಂಬ ಲೈಟ್ ವೆಯ್ಟ್ ಅಲ್ಯೂಮಿನಿಯಮ್ದು GPS ಮೌಂಟ್. ಇದು ಚೆನ್ನಾಗಿದೆ, ಕರೆಕ್ಟಾಗಿ ಕೂತಿದೆ. ವೈಬ್ರೇಷನ್ದು ಬರ್ರ ಅಂತೇನು ಸೌಂಡ್ ಬರ್ತಾಯಿಲ್ಲ, ಇದು ಬರ್ತಾಯಿಲ್ಲ. ಏನಕ್ಕೆ ನಾವು ಆಕ್ಸರಿ ಹಾಕ್ಬೇಕಾದ್ರೆ ಈ ಥರ ಸಿಂಗಲ್ ಸಿಲಿಂಡರ್ ಗಾಡಿಗೆ ವೈಬ್ರೇಷನ್ ಬರಬಾರ್ದು, ಆಮೇಲೆ ತುಂಬ ತೂಕನೂ ಇರಬಾರ್ದು, ಲೈಟ್ ವೆಯ್ಟ್ ಆಗೂ ಇರಬೇಕು, ಸ್ಟ್ರಾಂಗ್ ಆಗಿರಬೇಕು. ಇದು ಚೆನ್ನಾಗಿದೆ. ಇದು ಬಂದು ಜಾನಾ ಅವ್ರದ್ದು ಹಾಕ್ಸ್ತಾ. ಇದೇನೆಂದರೆ ಐಫೋನ್ ಹಾಕಿದಾಗ ಗರ್ರ ಅಂತ ವೈಬ್ರೇಷನ್ ಆಗ್ಬೋದು, ಕ್ಯಾಮ್ರಾ ಕಟ್ಟೋಗ್ಬಿಡ್ತಾಳೆ. ಅದಕ್ಕೋಸ್ಕರ ಇದು ಏನು ವಿತ್ ಡ್ಯಾಂಪ್ನರ್ ಬರುತ್ತೆ, ವೈಬ್ರೇಷನ್ ಡ್ಯಾಂಪ್ನರು ಅಂತ ಏನು ಕೆಲಸ ಮಾಡೋದು. ಇದು ಅಲ್ಲಾಡ್ತಾ ಇರುತ್ತೆ, ಏನಂತ ಏನು ಡ್ಯಾಂಪಿಂಗ್ ಏನು ಕೊಡ್ತಾ ಇಲ್ಲ. ಆಮೇಲೆ ನನ್ನ ಹತ್ರ ಆಲ್ರೆಡಿ ರ್ಯಾಮ್ ಮೌಂಟ್ ಇತ್ತು, ಅದನ್ನು ಹಾಕ್ತಾ ಇಲ್ಲಕಂದ್ರೆ ಅದ್ರೊಳಗಡೆ ಏನೋ ಗೊತ್ತಿಲ್ಲ, ಸ್ವಲ್ಪ ಗರ್ರ ಅಂತ ಏನೋ ಸೌಂಡ್ ಬರ್ತಾಯಿತ್ತು, ರ್ಯಾಟ್ಲಿಂಗ್ ಸೌಂಡ್. ಅದಕ್ಕೆ ಅದನ್ನು ತೆಗ್ಬಿಟ್ಟು ಹಾಕ್ಸ್ಬಿಟ್ಟೆ. ನೆಕ್ಸ್ಟು ಇದು ಟಾಪ್ ರ್ಯಾಕು. ಇದು ಆಟೋ ಇಂಜಿನ್ ಅದೇ, ಇದು ಸಾಫ್ಟ್ ಲಗೇಜ್ ಹಾಕೋದಕ್ಕೆ ಚೆನ್ನಾಗಿದೆ, ಆಟೋ ಇಂಜಿನ್ ಅದೇ. ಇದು ಅಡ್ವಾಂಟೇಜ್ ಏನಂದರೆ ತುಂಬ ಜಾಸ್ತಿ ವೆಯ್ಟ್ ಇಲ್ಲ, ಲೈಟ್ ವೆಯ್ಟು ಇದೆ. ನೋಡಬೇಕು ಅವ್ರ ಬಿಡ್ ಆಫ್ ಟೈಮ್ ಓಡ್ತಾ ಗಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡಬೇಕು. ಈ ಸರಿ ಈ ಗಾಡಿಗೆ ನಾನು ಹಾರ್ಡ್ ಲಗೇಜ್ ಹಾಕೋಕ್ಕೆ ಹೋಗಲ್ಲ ಅಂತ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಪ್ರೀವಿಯಸ್ ಗಾಡಿಗೆ ನಾನು ಕಂಪ್ಲೀಟ್ ಪ್ಯಾನಿಯರ್ಸ್ ಹಾಕ್ಕೊಂಡಿದ್ದೆ, XRGT ಅವ್ರದ್ದು. ಈ ಸಲ ಪ್ಯಾನಿಯರ್ಸ್ ಹಾಕೋದು ಬೇಡ, ಬರೀ ಸಾಫ್ಟ್ ಲಗೇಜ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸಾಫ್ಟ್ ಲಗೇಜ್ ಆಲ್ರೆಡಿ ತೊಗೊಂಡು ಇಟ್ಕೊಂಡಿದ್ದೀನಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಯಾವುದಂತ ಹೇಳ್ತೀನಿ ನಾನು. ಲಾಂಗ್ ರೈಡಿಗೆ ಹೇಳ್ತಿರೋದು ಇದೆಲ್ಲ ಸೆಟಪ್ಪು. ಮತ್ತು ಇನ್ನೊಂದು ಮೇಜರ್ ಅಪ್ಡೇಟು, ಈ ಗಾಡಿ ನಂಗೆ ತುಂಬ ಇಷ್ಟ ಆಗಿದ್ದು ಸೆಂಟ್ರ್ ಸ್ಟ್ಯಾಂಡ್ ಗುರು. KTM ಅವರೇ ಸೆಂಟ್ರ್ ಸ್ಟ್ಯಾಂಡ್ ಕೊಡ್ತಾವ್ರೆ.
ಸೆಂಟ್ರ್ ಸ್ಟ್ಯಾಂಡು ನಾನು ಗಾಡಿ ತೊಗೊಂಡ ತಕ್ಷಣ ಕೊಟ್ಬಿಟ್ರು, ಥ್ಯಾಂಕ್ಸ್ ಟು KTM ಬನ್ನೇರುಘಟ್ಟ ಶೋರೂಮ್ ಅವರು. ಈ ಸ್ಟ್ಯಾಂಡು ಆರ್ಡರ್ಸ್ ಕ್ಯೂನಲ್ಲಿದೆಪ್ಪ, ಎಷ್ಟೋ ಜನ ಆರ್ಡರ್ ಮಾಡಿಬಿಟ್ಟವ್ರೆ. ನನಗೆ ಇಮಿಡಿಯೇಟಾಗಿ ಕೊಟ್ಟರು, ನನಗೆ ಖುಷಿ ಆಯ್ತಪ್ಪ. ಯಾಕಂದ್ರೆ ಕಾಯಬೇಕು ಈ ಸ್ಟ್ಯಾಂಡ್ ಬರೋದಕ್ಕೆ. ಆದರೆ ಮ್ಯಾಟ್ರ್ ಏನು ಗೊತ್ತಾ, ಸ್ಟ್ಯಾಂಡ್ ಮಜಾ ಇಲ್ಲ ಗುರು. ಇದು KTM ಅವ್ರದ್ದು 2,500 ಇರಬೇಕು ಅನ್ಕೊತೀನಿ. ಮಜಾ ಇಲ್ಲ. ತೋರಿಸಿ ನೋಡ್ರಿ ಏನಕ್ಕೆ ಮಜಾ ಇಲ್ಲ ಅಂತ. ಹಿಂಗೆ ಇಟ್ಕೊಳ್ಳಿ ಗಾಡಿನ. ಇವಾಗ ನೀವು ಸ್ಟ್ಯಾಂಡ್ ಹಾಕಕ್ಕೆ ಹೋದಾಗ ಗಾಡಿ ಇದು ಸ್ಟ್ರೈಟ್ ಆಗಿದೆ ಅಲ್ಲ, ಟಿಲ್ಟ್ ಆಗುತ್ತೆ ಸೊಟ್ಟಕ್ಕೆ ಆ ಕಡೆ. ಆಮೇಲೆ ಒದ್ದಾಡ್ಬೇಕು ಹಾಕೋಕ್ಕೆ ಸ್ಟ್ಯಾಂಡ್ ಬಿತ್ತಾ. ನಾನು ಹಾಕ್ಸಿದ್ದು ಸ್ಟ್ಯಾಂಡು ಲಾಂಗ್ ರೈಡ್ ಹೋದಾಗ ಚೈನ್ ಲೂಪ್ ಮಾಡ್ಕೊಳಕ್ಕೆ ಈಸಿ ಇರುತ್ತೆ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಬೇರೆ ಪರ್ಪಸ್ ಇಲ್ಲ. ಇದು ಡಬಲ್ಸ್ ಕೂತ್ಕೊಂಡ್ರೆ ಸ್ಟ್ಯಾಂಡು ಸ್ವಲ್ಪ ಸ್ಕ್ರೇಪ್ ಆಗುತ್ತೆ ಅಲ್ಲಿ ಇಲ್ಲಿ ಹಂಪ್ಸಲ್ಲಿ. ಒಬ್ಬನೇ ಹೋಗ್ಬೇಕಾದ್ರೆ ಏನೂ ಸ್ಕ್ರೇಪ್ ಆಗೋಲ್ಲ. ಇವಾಗ ನೋಡಿದ್ರಲ್ಲ, ಒಳ್ಳೆ ಅಲ್ಲಾಡ್ಕೊಂಡು ಸ್ಟ್ಯಾಂಡ್ ಬೀಳುತ್ತೆ. ನೆಕ್ಸ್ಟು ಇಳಿಸ್ಬೇಕಾದ್ರೆ ಒಂದು ಸರಿ ಅಬ್ಸರ್ವ್ ಮಾಡಿ ಏನು ಡ್ಯಾನ್ಸ್ ಮಾಡುತ್ತೆ ಅಂದ್ಬಿಟ್ಟು ಆ ಕಡೆ ಹೊಟ್ಟೋಗ್ಬಿಡುತ್ತೆ ಗಾಡಿ. ಈಗ ಇಳಿಸ್ಬೇಕಾದ್ರೆ ನೋಡ್ರಿ, ಆ ಕಡೆ ಹೋಗಿ ಈ ಕಡೆ ಬರುತ್ತೆ, ಲೈಟ್ ಗಂಡ್ಗಬ್ರಿ ಆಗುತ್ತೆ, ಆ ಕಡೆ ಬಿದ್ದೋಗುತ್ತೆ ಅಂತ. ಎಸ್ಪೆಷಲಿ ನೀವು ಲಗೇಜ್ ಹಾಕಿದಾಗ ಸ್ಟ್ಯಾಂಡ್ ಹಾಕೋದು ತಲೆನೋವಿರುತ್ತೆ, ಇಳಿಸೋದು ತಲೆನೋವಿರುತ್ತೆ, ಡ್ಯಾನ್ಸ್ ಆಡ್ಬಿಡುತ್ತೆ ಗಾಡಿ. ಚೆನ್ನಾಗಿಲ್ಲ ಸ್ಟ್ಯಾಂಡ್ ನನ್ನ ಪ್ರಕಾರ. KTM ಅವ್ರದ್ದು ಬೇಸಿಕ್ ಕೆಲಸ ಮಾಡಂತೂ ಕೊಡುತ್ತೆ ಗುರು, ಅದರಲ್ಲೇನು ಎರಡು ಮಾತಿಲ್ಲ. ಮಳೆ ಸ್ಟಾರ್ಟ್ ಆಗೋಯ್ತು, ಫಸ್ಟಿಂದ ಎಸ್ಕೇಪ್ ಆಗೋಣ. ಶೆಟ್ ಚೇಚ್ತಾಯ್ತು ಮಳೆ. ಒಂದು 10 ನಿಮಿಷ ಆಯಿತು ಇಲ್ಲೇ ನಿಂತ್ಕೊಂಡೆ, ಮಳೆ ನಿಂತಿದೆ. ಈ ಚಿಲ್ಟರಿಗಳು ಬಂದು ಮಲ್ಕೊಂಡವೆ, ಅದ್ರ ಜೊತೆ ನಾನು ಇದ್ದೆ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಟಾಪಿಕ್. ನಾವು ಮಳೆ ನಿಂತಿದೆ. ಇವಾಗ ನಂದು ಹಳೆ ಬೈಕಿಗೆ ಹಾಕಿದ ಆಕ್ಸೆಸರಿ ಎಷ್ಟೊಂದಿದೆ ಗುರು ಮನೆಯಲ್ಲೇ. ಹಳೆ ಬೈಕ್ನಲ್ಲಿ ನಾನು ಟಾಪ್ ರ್ಯಾಕ್ ಆಕ್ಸೆಸರಿ ಹಾಕಿದೆ, ಎಕ್ಸಾ ಜಿ ಟಿದು ಪ್ಯಾನಿಯರ್ಸ್ದು ಸ್ಯಾಡಲ್ ರ್ಯಾಕು, ಆಮೇಲೆ ಮೋಟರಿಂದು ಆಫ್ ರೋಡ್ ಟೂರಿಂಗ್ ಫುಟ್ ಪೆಕ್ಸು, ಅದ್ರ ಜೊತೆಗೆ ಆಲ್ಫಾ ಲೈಟ್ಸು ಸ್ವಿಚ್ಚು, ಆಲ್ಫಾ ಲೈಟ್ದು ಹಾರ್ನೆಸ್ಸು ಎಲ್ಲ ಮನೇಲಿದೆ. ಯಾರಿಗಾರು ಬೇಕಿದ್ರೆ, ಇದು ಪ್ರೀವಿಯಸ್ ವರ್ಷನ್ ಗಾಡಿ ಓನ್ ಮಾಡೋರು ಬೇಕಿದ್ರೆ ಅದು ನನಗೆ DM ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಕೊಡ್ತೀನಿ ನಾನು, ಪ್ರೈಸ್ ವರ್ಕೌಟ್ ಆದರೆ. ಓಕೆನಾ. ಇವಾಗ ಇನ್ನೊಂದು ಕ್ವಶನ್ ಸ್ವಲ್ಪ ಜನ ಕೇಳಿದ್ರೆ, ಏನಕ್ಕೆ ಬ್ರೋ ಇದರಲ್ಲಿ ಬೇರೆ ಸೆಗ್ಮೆಂಟ್ ಗಾಡಿಗಳು ಇತ್ತಲ್ಲ ಅದನ್ನ ಯಾಕೆ ತೊಗೊಂಡಿಲ್ಲ ಅಂತ. ಬೇರೆ ಸೆಗ್ಮೆಂಟ್ ಗಾಡಿಗಳೆಲ್ಲ ಓಡಿಸಿದ್ದೀನಿ ನಾನು. ನನ್ನ ಮೈಂಡಿಗೆ ಫಸ್ಟ್ ಬರೋದು ಟ್ರ್ಯಾಮ್ ಸ್ಕ್ರ್ಯಾಮ್ಲರು, ಹಿಮಾಲಯನ್ 450, NX 500. ಇವು ರೀಸೆಂಟಾಗಿ BMW ಅವರು ಒಂದು 450 ಬಿಟ್ಟಿದ್ದಾರೆ ಅಡ್ವೆಂಚರ್ ಗಾಡಿ. ಅದು ಇವಾಗ ಬಿಟ್ಟಿರೋದು, ನಾನು ತೊಗೊಂಡಾಗಿಲ್ಲ. ಅದು ಬರುತ್ತೆ ಅಂತ ತುಂಬ ನ್ಯೂಸ್ ಇತ್ತು ನೋಡಿ. ನಾನು ಇದೆಲ್ಲ ಗಾಡಿಗಳು ಓಡಿಸ್ಬಿಟ್ಟಿದ್ದೀನಿ, BMW ಓಡಿಸಿಲ್ಲ. NX 500 ನನ್ನ ಮೈಂಡಲ್ಲಿತ್ತು, ತುಂಬ ಒಳ್ಳೆ ಚಾಯ್ಸ್ ಅದು. ಅದರಲ್ಲಿ ತುಂಬ ರಿಫೈನ್ಮೆಂಟ್ ಇರುತ್ತೆ, ವೈಬ್ರೇಷನ್ಸ್ ಇರೋಲ್ಲ, ಸಖತ್ ಪ್ರೀಮಿಯಂ ಗಾಡಿ. ಪ್ರೈಸು ಅಷ್ಟೇ ಜಾಸ್ತಿ ಇದೆ ಗುರು, 8 ಲಕ್ಷನೋ ಎಷ್ಟೋ ಇದೆ. ಅದು ತುಂಬ ಜಾಸ್ತಿ ಪ್ರೈಸು, ಇದ್ರ ಡಬಲ್ಲು. ಇವಾಗ ಇದೇನು ಕಮ್ಮಿ ಇಲ್ಲ ಗುರು, ಇದನ್ನು ಜಾಸ್ತಿ ಆಗ್ಬಿಟ್ಟಿದೆ ಪ್ರೈಸು. ಏನು ಮಾಡಿದ್ರು ಗೊತ್ತಾ KTM ಅವರು, ಇವಾಗ 40% ಟ್ಯಾಕ್ಸ್ನ ರೈಸ್ ಮಾಡಿದ್ರು ಗೊತ್ತಾ ಗೌರ್ಮೆಂಟು, ಹೈಕ್ ಮಾಡಿಬಿಟ್ಟಿದ್ರು 350cc ಮೇಲ್ಗಡೆ ಇರೋ ಗಾಡಿಗಳನ್ನು. ಅವಾಗ KTM ಬಜಾಜ್ ಏನು ಮಾಡಿತ್ತು, ಅದೇನು ಹೈಕ್ ಆಗಿದೆ ಪ್ರೈಸು ಅದನ್ನು ಅವರೇನೆ ಕನ್ಸ್ಯೂಮ್ ಮಾಡ್ತಾಯಿದ್ರು, ಅದನ್ನು ಎಕ್ಸ್ಶೋರೂಮಲ್ಲಿ ಆ್ಯಡ್ ಮಾಡ್ತಾ ಇರಲಿಲ್ಲ, ಕಂಪ್ನಿನೇ ಹಿಟ್ ತೊಗೊತಾ ಇದ್ರು. ರೀಸೆಂಟಾಗಿ ಏನು ಮಾಡ್ಬಿಟ್ಟವ್ರೆ, ಮೊನ್ನೆ ಓದಿದೆ ಒಂದು ವಾರ ಹಿಂದೆ ಆರ್ಟಿಕಲ್ಲು, KTM ಇವಾಗ 40% ಹೈಕ್ ಏನಾಗಿದೆ ಅದನ್ನು ಎಕ್ಸ್ಶೋರೂಮ್ ಪ್ರೈಸ್ ಜೊತೆ ಆ್ಯಡ್ ಮಾಡಿಬಿಟ್ಟವ್ರಂತೆ. ಫಸ್ಟು ಅವರೇನೆ ಅಬ್ಸರ್ವ್ ಮಾಡ್ಕೊತಾ ಇದ್ರು, ನಮ್ಗೆ ಹಿಟ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಈ ಗಾಡಿ ಇವಾಗ ಕ್ಲೋಸ್ ಟು 5 lakhs ಏನೋ ಆಗಿಬಿಟ್ಟಿದೆ ಗುರು. ಒಂದು 5,000 ಸಾವಿರ ಹೆಚ್ಚು ಕಮ್ಮಿ 5 ಲಕ್ಷ. ಏನಪ್ಪ ಹೇಳೋದು, ಒಳ್ಳೆ ಕತೆ ಗುರು. ಅಲ್ಲಪ್ಪ, ನನಗಂತೂ 1% ಅರ್ಥ ಆಗಲ್ಲ ಗೌರ್ಮೆಂಟ್ ಯಾಕೆ ಈ ಥರ ಮಾಡಿದ್ರು ಅಂದ್ಬಿಟ್ಟು. ಓಕೆ, ಇವಾಗ 350cc ಕೆಳಗಡೆ ಇರೋ ಗಾಡಿಗಳಿಗೆ 10% ಏನೋ ಕಮ್ಮಿ ಮಾಡಿದ್ರು ಟ್ಯಾಕ್ಸು, ಅದು ಓಕೆ. ಅವ್ರ ಲೆಕ್ಕಾಚಾರ ಪ್ರಕಾರ ಇಂಡಿಯಾದಲ್ಲಿ ಜಾಸ್ತಿ ಪಾಪ್ಯುಲೇಷನ್ ತೊಗೊಳೋದು ಗಾಡಿ 350cc ಕೆಳಗಡೆ ಗಾಡಿಗಳನ್ನೇ, ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಗಾಡಿಗಳು ತೊಗೊಂಡಿಕೊಂಡಿರೋದು. ಆ 350cc ಮೇಲ್ಗಡೆ ಗಾಡಿಗಳು ತೊಗೊಳೋರು ಪರ್ಸೆಂಟೇಜ್ ಕಮ್ಮಿ ಅಂದ್ಬಿಟ್ಟು ಜಡಿದ್ಬಿಟ್ರು. ಆದರೆ BMW S1000RR, ಡುಕಾಟಿ, ಪ್ಯಾನಿಗಾಲ V4 ತೊಗೊಂಡವ್ರಿಗೂ 40%. 350cc ಮೇಲ್ಗಡೆ ಇರೋ ಗಾಡಿ ಫಾರ್ ಎಕ್ಸಾಂಪಲ್ ಇದೇನೆ 390 ಆಗಲಿ ಬೇರೆ ಗಾಡಿನೇ ಆಗಲಿ ಹಿಮಾಲಯನೆಲ್ಲ, ಇಬ್ರಿಗೂ ಒಂದೇ ರಾಡ್ಗಳ. ಸೂಪರ್ ಬೈಕು ಗಾಡಿ ತೊಗೊಂಡವ್ರಿಗೂ 400cc ಗಾಡಿ ತೊಗೊಂಡವ್ರಿಗೂ ಒಂದೇ ರಾಡ್ಗಳು ಹಾಕೊಂಡು ಜಡಿತಾ ಇದ್ರೆ ನೀವು ಹೆಂಗಪ್ಪ ಲೆಕ್ಕಾಚಾರ? ಅದೊಂಚೂರು ಸರಿ ಇಲ್ಲ ಗುರು. ಅದೊಂದು ತುಂಬಾ ದೊಡ್ಡ ಎಕ್ಸ್ಟೆನ್ಸಿವ್ ಟಾಪಿಕ್, ಅದ್ರ ಬಗ್ಗೆ ಮಾತಾಡಬೇಡ. ಆಲ್ರೆಡಿ ವಿಡಿಯೋ ತುಂಬ ಲೆಂತಿ ಆಗಂಗಿದೆ, ಅದರಿಂದ ಅದನ್ನು ಕಟ್ ಶಾರ್ಟ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಇದು ಕಾಂಪಿಟೇಷನ್ ಬಂದ್ಬಿಟ್ಟು ಟ್ರ್ಯಾಂಪ್ ಸ್ಕ್ರಾಮ್ಲರ್ ಗಾಡಿ 400X. ಅದನ್ನು ತುಂಬ ಇಷ್ಟ ಆಯ್ತು ನನಗೆ. ಸೇಮು ಸ್ಪೀಡ್ 400 ಇಂಜಿನೇ, ಆದರೆ ಎಲ್ಲೋ ಒಂದು ಕಡೆ ನನಗೆ ಅದು ಸಸ್ಪೆನ್ಷನ್ ಟ್ರಾವೆಲು ಹೀಗೆ ಹೆಂಗಂದ್ರಂಗೆ ಹೈವೇನಲ್ಲಿ ಫ್ಲಿಕ್ ಮಾಡೋದಕ್ಕೆ ನನಗೆ ಅದು ಕಂಫರ್ಟ್ ಅನಿಸಿಲ್ಲ, ಆ ಕಾನ್ಫಿಡೆನ್ಸ್ ಬರಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಡ್ರಾಪ್ ಮಾಡಿಬಿಟ್ಟೆ. ಅದು ಇದಕ್ಕಿಂತ ಕಮ್ಮಿ ಆ್ಯಕ್ಚುಲಿ ಪ್ರೈಸ್ ಅಂತ ತೊಗೊಂಡ್ರೆ. ಆಮೇಲೆ ಅದು ಕಂಪ್ಲೀಟ್ ಅಡ್ವೆಂಚರ್ ಟೂರರ್ ಗಾಡಿ ಅಲ್ಲ, ಅದು ಸ್ಕ್ರಾಮ್ಲರು. ಅದೇ ಇಟ್ ಕ್ಯಾನ್ ಡೂ ಲಾಂಗ್ ಡಿಸ್ಟೆನ್ಸ್ ಎಲ್ಲನೂ ಮಾಡ್ತಾರೆ, ಸೂಪರ್ ಇದೆ. ಆದರೆ ನನಗೆ ಪ್ರಾಪರ್ ಅಡ್ವೆಂಚರ್ ಟೂರರ್ ಗಾಡಿ ಬೇಕಿತ್ತು, ಅದಕ್ಕೆ ಇದನ್ನು ತೊಗೊಂಡೆ. ನೆಕ್ಸ್ಟು ಹಿಮಾಲಯನ್ 450. ನಂದು ಬಂದು KTM DNA ಗುರು, ಅದಕ್ಕೆ ನಾನು KTM ಗಾಡಿನೇ ಬೇಕು. ಅದಕ್ಕೋಸ್ಕರ ನಾನು ಹಿಮಾಲಯನ್ 450 ಗಾಡಿ ತೊಗೊಳಕ್ಕೆ ಹೋಗಿಲ್ಲ, ಏನು ಹೇಳೋಕ್ಕೋಗಲ್ಲ. ಅನ್ನೆಸೆಸರಿ ಹೇಟ್ ಬೇಡ ನನಗೆ. ಇನ್ಯಾವುದಿದೆ, ಹೊಸದಾಗ ಅಪಾಚಿ ಎಲ್ಲ ಬಿಟ್ಟಿದ್ರೆ, ಅಪಾಚಿ ಇದಕ್ಕಿಂತ ಪವರ್ ಕಮ್ಮಿ ಇದೆ. ಅಪಾಚಿ ತುಂಬ ಜನ ಕೇಳ್ತಾ ಇದ್ದಾರೆ, ಓಡಿಸ್ಬಿಟ್ಟು ಹೇಳ್ರಪ್ಪ ಅಪಾಚಿ ಅಡ್ವೆಂಚರ್ ಗಾಡಿನ ಅಂತ. ಗಾಡಿ ಸಿಗ್ತಾ ಇಲ್ಲ, ಗಾಡಿ ಸಿಕ್ಕಿದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿಬಿಡ್ತೀನಿ. ಅದ್ರ ನಂದು ಏನು ಒಪಿನಿಯನ್ ಇದೆ ಅದ್ರ ಮೇಲ್ಗಡೆ ಶೇರ್ ಮಾಡ್ತೀನಿ. ಇಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು ಗಾಡಿಗಳು. ಅಟ್ ದಿ ಎಂಡ್ ಆಫ್ ದ ಡೇ ನಾನು ಇದನ್ನೇ ಚೂಸ್ ಮಾಡಿದೆ. ಅವಳೆ ಮಳೆ ಬಂತಲ್ಲ, ಶರ್ಟು ಪಾಯಿಂಟ್ ಎಲ್ಲ ನೆನ್ ತೊಪ್ಪೆ ಆಗಿಬಿಡೈತೆ. ಇವಾಗ ಒಂದು ಕೆಲಸ ಮಾಡೋಣ, ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಟಾಪಿಕ್ಕು ಡುಕಾಟಿ ಗುಡ್ ಬಾಯ್, ಅದ್ರ ಬಗ್ಗೆ ಮಾತಾಡೋಣ ಬನ್ನಿರಿ. ಫಸ್ಟ್ ತೊಗೊಂಡೆ ಇದು ಸ್ಪಿಟಿ ರೈಡ್ಗಂತ ತೊಗೊಂಡಿದ್ದು ಸಾಫ್ಟ್ ಲಗೇಜು. ಇದು ಬಂದು ಗಾರ್ಡಿಯನ್ ಗೇರ್ಸ್ ಅವ್ರದ್ದು 70 ಲೀಟರ್ಸ್ ಇದೆ ಗುರು. ಇದು
ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಕ್ಲೋಸ್ ಟು 3799. ಇದಕ್ಕೊಂದು ₹500 ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಾನು. ಒಳಗಡೆ ವಾಟರ್ ಪ್ರೂಫ್ದೊಂದು ಲೇಯರ್ ಬರುತ್ತೆ, ಅದು 70 ಲೀಟ್ರ್ ಅಂತ ಹೇಳಿದೆ ಅಲ್ಲ, ನೋಡಿರಿ ಇಷ್ಟು ದೊಡ್ಡದಿದೆ ಬ್ಯಾಗು. ಲಾಂಗ್ ರೈಡ್ಗೆ ಚೆನ್ನಾಗಿರುತ್ತೆ, ಅರೌಂಡ್ 20 ಡೇಸ್ ರೈಡ್ಗೆ. ಅದೇ ನಂದು ಪ್ರೀವಿಯಸ್ ರೈಡ್ಸ್ನಲ್ಲೆಲ್ಲೂ ನಾನು ಹಾರ್ಡ್ ಲಗೇಜ್ ಯೂಸ್ ಮಾಡ್ತಿದ್ದೆ, ಅದು ಪ್ಯಾನಿಯರ್ಸು ಎಕ್ಸಾಜಿಟಿದು. ಈ ಸರಿ ನಾನು ಸಾಫ್ಟ್ ಲಗೇಜ್ ಸ್ವಿಚ್ ಆಗೋಣ ಅಂತ ಈ ಬ್ಯಾಗ್ ತೊಗೊಂಡೆ. ಇದ್ರ ಜೊತೆಗೆ ಇನ್ನೊಂದು ಬ್ಯಾಗ್ ತೊಗೊಂಡೆ, ಅದು ಬಂದುಬಿಟ್ಟು ಇದು ವೈಟೆರಾ ಅವ್ರದ್ದು ಹ್ಯಾಮರ್ ಹೆಡ್ ಅಂತ. ಇದು ಸಾಫ್ಟ್ ಲಗೇಜು, ಇದು ಸಖತ್ತಾಗಿದೆ, ಸಖತ್ ಇಷ್ಟ ಆಯ್ತು ನನಗೆ. ಇದು ಬಂದು ₹7,500, 45 ಲೀಟ್ರು ಹ್ಯಾಮರ್ ಹೆಡ್ V2 ಅಂತ ವರ್ಷನ್ 2. ಒಳ್ಳೆ ಬ್ಯಾಕ್ ಪ್ಯಾಕ್ ಥರ ಹಿಂಗೆ ಕನ್ವರ್ಟ್ ಮಾಡ್ಕೊಂಬಿಡ್ಬೋದು. 45 ಲೀಟ್ರು ಸಖತ್ತಾಗಿದೆ ಇದು. ಅದ್ರ ಜೊತೆ ಇನ್ನೊಂದು ಶಾರ್ಟ್ ರೈಡ್ಸ್ಗಂತ ಮಾಡೋ ಕೆಲಸ ಇಲ್ಲ ನನಗೆ. ನೋಡಿರಿ ಇದೊಂದು ತೊಗೊಂಡೆ, ವೈಟೇರ್ ಅದು. ಇದು ಸಖತ್ ಇಷ್ಟ ಆಯ್ತು ನನಗೆ. ಇದು ಕಾಂಪ್ಯಾಕ್ಟಾಗಿ ಒಂದು 2-3 ದಿವಸ ಪ್ರಾಬ್ಲಿ ಬಟ್ಟೆ ಕಮ್ಮಿ ಇಟ್ಕೊಂಡೋದ್ರೆ ಆಲ್ಮೋಸ್ಟ್ ಒಂದು 3-4 ದಿವಸ ಇದ್ರಲ್ಲಿ ಸಸ್ಟೈನ್ ಆಗ್ಬೋದು. ಹಿಂದೆ ಬ್ಯಾಕ್ ಸೀಟ್ ಮೇಲೆ ನೀಟಾಗಿ ಕುತ್ಕೊಳುತ್ತೆ, ಟೈಲ್ ಬ್ಯಾಗ್ ಇದು. ಇಲ್ಲೇನಾರು ನಮ್ಮದು ಗ್ಲೌಸ್ ಅದು ಇದು ಇಟ್ಕೊಳೋಕ್ಕೆ ಟೈಟನ್ ಮಾಡ್ಕೊಳಕ್ಕೆ ಈ ಥರ ನನಗೆ ಇಷ್ಟ ಆಯ್ತು. ಇದು ತುಂಬ ಸಿಂಪಲ್ ಸೆಟಪ್ಪು. ಇಲ್ಲೂ ಎಲ್ಲ ಆ್ಯಕ್ಸೆಸ್ ಎಲ್ಲ ಚೆನ್ನಾಗಿದೆ. ಈ 3 ಬ್ಯಾಗುಗಳು ತೊಗೊಂಡೆ, ಇದೆಷ್ಟೋ ಗೊತ್ತಿಲ್ಲ, ಇದೊಂದು $2,500 ಇರಬೇಕು, ಓಕೆನಾ. ಇದ್ರ ಜೊತೆಗೆ ಇನ್ನೊಂದಷ್ಟು ಶಾಪಿಂಗ್ ಆಗಿದೆ. ಆ ಸ್ಪಿಟಿ ರೈಡ್ಗಂತಲೇ ಒಂದು ವಾಟರ್ ಪ್ರೂಫ್ ರೈಡಿಂಗ್ ಗೇರ್ ತೊಗೊಂಡೆ. ಅದು ಬಂದು ತೈಚಿದು. ಇದು ತೈಚಿ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಜಾಕೆಟ್ ಗುರು, ತುಂಬ ಲೈಟ್ ವೈಟು. ಆಮೇಲೆ ಇದರಲ್ಲಿ ಬ್ರೀದಬಿಲಿಟಿನೂ ಇದೆ. ಹಿಂದೆ ಎಲ್ಲ ಓಪನ್ ಮಾಡಿದ್ರೆ ಗಾಳಿ ಆಡುತ್ತೆ, ಇದು ತೆಗ್ದಿಂಗೆ ಮಡಚ್ಕೊಬೇಕು. ಅದ್ರ ಜೊತೆಗೆ ಇಲ್ಲೂ ಅಷ್ಟೇ, ಮುಂದೆ ಎದೆ ಹತ್ರ ಇಲ್ಲೂ ಹಿಂಗೆ ಓಪನ್ ಮಾಡಿದ್ರೆ ಗಾಳಿ ಆಡುತ್ತೆ. ವೆಂಟಿಲೇಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ 100% ವಾಟರ್ ಪ್ರೂಫ್ ಇದು. ಇದರಲ್ಲಿರೋ ಆರ್ಮರ್ಸ್ ಎಲ್ಲ ತೆಗೆದು ಸೈಡಲ್ಲಿ ಇಟ್ಟಿದ್ದೆ ನಾನು. ಇದನ್ನು ವಾರ್ಡ್ರೋಬಲ್ಲಿ ಎತ್ತಿಟ್ಟೆ, ಅದಕ್ಕೋಸ್ಕರ ಆರ್ಮರ್ಸ್ ಎಲ್ಲನೂ ಪಕ್ಕದಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ, ಮಡ್ಚೋಕ್ಕಾಗಲ್ಲ ಅಂದ್ಬಿಟ್ಟು. ಮತ್ತು ಇದು ಪ್ಯಾಂಟು, ಇದೂ ತೈಚಿದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಪ್ಯಾಂಟ್. ಇದರಲ್ಲೂ ವೆಂಟಿಲೇಷನ್ಸ್ ಎಲ್ಲ ಇದೆ. ಇದಕ್ಕೆ ಎಷ್ಟಾಯಿತು, ಒಂದು 50,000 ಮೇಲಾಯಿತು ಅನ್ಕೋತೀನಿ ಗುರು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇದು ತೊಗೊಂಡೆ. ಇದ್ರದ್ದು ಸೈಜ್ ಎಷ್ಟು ಗೊತ್ತಾ, 2BM ಅಂತ ಇದೆ ಇದರಲ್ಲಿ. ಮತ್ತು ಜಾಕೆಟ್ ಸೈಜ್ ಬಂದು JPM ಅಂತ ಇದೆ. ಎಲ್ಲ ಆರ್ಮರ್ಸು ಸೈಡಲ್ಲಿ ತೆಗೆದಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆದರೆ ಇದನ್ನು ನಾನು ಮಾರ್ತಾಯಿದ್ದೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಮಾರ್ತಾ ಇರೋದೇನಕ್ಕೆ ಕಾರಣ ಅಂದರೆ, ಒಂದು ರೈಡ್ಗೆ ಎತ್ಕೊಂಡು ಹೋದೆ, ಅದಾದಮೇಲೆ ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ, ಸ್ಯಾಟಿಸ್ಫೈಡ್ ಅನಿಸಿಲ್ಲ, ಅದಕ್ಕೋಸ್ಕರ ಮಾರ್ತಾಯಿದ್ದೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ, ಒಂದು ಒಳ್ಳೆ ಪ್ರೈಸಿಗೆ ಕೊಟ್ಬಿಡ್ತೀನಿ. ಆ್ಯಸ್ ಗುಡ್ ಆಸ್ ಬ್ರ್ಯಾಂಡ್ ನ್ಯೂ ಗುರು, ಚೆನ್ನಾಗಿದೆ ತುಂಬ. ಆದರೆ ನನಗೊಂದು ಸ್ವಲ್ಪ ಯಾಕೋ ಅಷ್ಟು ಸೆಟ್ ಆಗಲಿಲ್ಲ ಅನಿಸ್ತು, ಅದಕ್ಕೆ ಕೊಡೋಣ ಅಂದ್ಕೊಂಡೆ. ಅದ್ರ ಜೊತೆಗೆ ಈ 1-2-3 ಗ್ಯಾಜೆಟ್ಸ್ ತೊಗೊಂಡ್ರಿ. ಇದು ಫಸ್ಟ್ ತೋರಿಸ್ತೀನಿ ನಿಮಗೆ. ಇದು ಕಾರ್ಡೋ ಪ್ಯಾಕ್ಟಾಗ್ ಎಡ್ಜ್. ಇದು ಬಂದುಬಿಟ್ಟು ಡುವೋ, ಓಕೆನಾ. ಅಂದರೆ ಡುವೋ ಅಂದರೆ 2 ಬರುತ್ತೆ ಇದರಲ್ಲಿ ಇಂಟರ್ಕಾಮು. ಇದು ನಾನು ಮಂಜುಬ್ರು ಇಬ್ಬರು ಸೇರಿ ತೊಗೊಂಡಿದ್ದು. ಹೇಗಿದೆ, ಸಗದಾಗಿದೆ ಅಲ್ಲ. ಇದು ಬಂದು ಕಾರ್ಡೋ ಅವ್ರದ್ದು ಟಾಪ್ ಆಫ್ ದ ಲೈನ್ ಇಂಟರ್ಕಾಮ್ ಇದು. ಇದಾದ್ಮೇಲೆ ಇನ್ನೊಂದು ಬರುತ್ತೆ, ಅದು ಲೇಟೆಸ್ಟ್ ಮಾಡಲು. ಅದಕ್ಕೂ ಇದಕ್ಕೂ ಅಂತ ಏನು ಆಕಾಶ ಭೂಮಿ ವ್ಯತ್ಯಾಸ ಇಲ್ಲ, ಆಲ್ಮೋಸ್ಟ್ ಸೇಮು. 1-2-3 ಎಕ್ಸ್ಟ್ರಾ ಫೀಚರ್ಸ್ ಇದೆ ಅದರಲ್ಲಿ. ಆದರೆ ಅದು ಈ ಥರ ಡುವೋ ಬರೋಲ್ಲ, 2 ಬರೋಲ್ಲ. 2 ತೊಗೊಂಡ್ರೆ ನಮಗೆ ಪ್ರೈಸ್ ವರ್ಕೌಟ್ ಆಯಿತು, ಅದಕ್ಕೆ ಇದನ್ನು ತೊಗೊಂಡ್ವಿ. ಅದೇ ಅದಕ್ಕೂ ಇದಕ್ಕೂ ಅಂತ ಏನು ಫೀಚರ್ಸಲ್ಲಿ ಅಜಗಜಾಂತರ ವ್ಯತ್ಯಾಸ ಇಲ್ಲ ಅಂದ್ಬಿಟ್ಟು ಇದೇ ತೊಗೊಂಡಿದ್ದು. ಇದ್ರದ್ದು ಒಳ್ಳೆ ಫೀಚರ್ ಏನಂದರೆ, ಮ್ಯಾಗ್ನೆಟಿಕ್ ಆಗಿ ಟಕ್ ಅಂತ ಕುತ್ಕೊಳುತ್ತೆ. ಒಳಗಡೆ ಇನ್ನೂ ಐಟಮ್ಸ್ ಎಲ್ಲ ಇದೆ, ಅದನ್ನೆಲ್ಲ ತಗೊಂಡು ಕೂತ್ಕೊಂಡ್ರೆ ಸುಮ್ಮನೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ. ಇದನ್ನು ಇನ್ನೂ ಆಮೇಲೆ ಹೆಲ್ಮೆಟ್ಗೆ ಹಾಕಿಲ್ಲ. ನನ್ನ ಹತ್ರ ಆಲ್ರೆಡಿ ಒಂದು ಕಾರ್ಡೋ ಇದೆ ಇಂಟರ್ಕಾಮು. ಇದೇ ನೋಡಿರಿ ಆಲ್ರೆಡಿ ಕಾರ್ಡೋ. ಆದರೆ ಇದು ತುಂಬ ಬೇಸಿಕ್ಕು, ಸ್ಪಿರಿಟ್ HD ಏನೋ ಇರಬೇಕಿದು. ತುಂಬ ಹಿಂದೆ ತೊಗೊಂಡಿದ್ದು. ಇದರಲ್ಲೇ ನಾನು ಲದಾಖೆಲ್ಲ ಮಾಡಿದ್ದೀನಿ. ಇನ್ನೊಂದು ಬೇಕಿತ್ತು ನನಗೆ, ಆದರೆ ಈ ಹೆಲ್ಮೆಟ್ಗಲ್ಲ. ಈ ಹೆಲ್ಮೆಟಿಗೆ ಸುಮ್ಮನೆ ಅಲ್ಲಿ ಇಲ್ಲಿ ಸಿಟಿಗೆ ಯೂಸ್ ಮಾಡ್ತಿರೋದು. ಈ ಹೆಲ್ಮೆಟ್ಗೆ LS2 ಥಂಡರ್ ಪ್ಲಸ್, ಸೊ ಫುಲ್ಲಿ ಕಾರ್ಬನ್ ಫೈಬರ್ ಹೆಲ್ಮೆಟ್ಟು. ಈ ನಿಯಾನ್ ಸ್ಟಿಕರಿಂಗ್ ತೊಗೊಂಡಿರೋದು ಸ್ವಲ್ಪ ಕತ್ಲಲ್ಲಿ ಕಾಣಿಸ್ಲಿ ಅಂತ ಇದಕ್ಕೆ ಹಾಕ್ತೀನಿ. ಅದು ಕಾರ್ಡೋ. ಇದು ಟೂರಿಂಗ್ ಹೆಲ್ಮೆಟ್ ಅಂತಲೇ ತೊಗೊಂಡಿರೋದು. ತುಂಬ ಕಂಫರ್ಟಬಲ್ ಆಗಿದೆ, ವಿಂಡೋ ನಾಯ್ಸು ಸ್ವಲ್ಪ ಕಮ್ಮಿ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಥ್ಯಾಂಕ್ಸ್ ಟು ಮೋಟೋ ಕಲ್ಚರ್ ಸ್ಟೋರ್ ಮಿನಾಜ್ಗೆ, ಅವರು ಒಂದು ಒಳ್ಳೆ ಪ್ರೈಸಿಂಗಲ್ಲಿ ಕೊಟ್ಟಿರೋದನ್ನು. ಅದಾದಮೇಲೆ ಇದೊಂದು ತೊಗೊಂಡೆ, DJI ಮೈಕ್ ಮಿನಿ. ಇವಾಗ ಅದರಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು ನಾನು. ಇದೇ ಮೈಕು ಕಾಣಿಸ್ತಿದೆಯಲ್ಲ, ಗ್ರೀನ್ ಕಲರ್ ಲೈಟು. ಒಳಗಡೆ ಖಾಲಿ ಇದೆ, ಏನಕ್ಕಂದರೆ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ರೆಕಾರ್ಡ್ ಮಾಡೋದಕ್ಕೆ. ಮತ್ತು ಅದು ಟ್ರಾನ್ಸ್ಮಿಟರ್ ಅದನ್ನು ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಇದು ಸಖತ್ ಇಷ್ಟ ಆಯಿತು. ನನ್ನ ಹತ್ರ ಆಲ್ರೆಡಿ ಇನ್ನೊಂದು ಮೈಕ್ ಇದೆ, ಕಂಪ್ಲೀಟ್ ಸೆಟಪ್. ಇದೊಂದು ಸ್ವಲ್ಪ ದೊಡ್ಡದಿದೆ, DJI ಇದೇನೆ ನೋಡಿರಿ. ಇದೆಷ್ಟು ಚಿಕ್ಕದಿದೆ ಅಲ್ಲ. ಇದು ತುಂಬಾ ಲೈಟ್ ವೆಯ್ಟು. ಇದು ಚೆನ್ನಾಗಿದೆ. ಇದು ಮೋಟೋ ಬ್ಲಾಗ್ ಮಾಡೋದಕ್ಕೆ ಯೂಸ್ ಮಾಡೋದು ತೊಗೊಂಡೆ. ಇದರಲ್ಲಿ ಇವಾಗ ನಾನು ನಂದು ಆಸ್ಮೋ AS2 Pro
ಆ್ಯಕ್ಷನ್ ಕ್ಯಾಮ್ರಾ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಹೆಲ್ಮೆಟ್ ಒಳಗಡೆ ಇಟ್ಟು ರೆಕಾರ್ಡ್ ಮಾಡ್ಬೋದು. ಮತ್ತು ನಾನೇನಾದರೂ DJ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡ್ರೆ ಅದಕ್ಕೂ ಯೂಸ್ ಮಾಡ್ಕೊಬೋದು ಮೋಟೋ ವ್ಲಾಗ್ ಮಾಡೋದಕ್ಕೆ. ಅದ್ರ ಜೊತೆಗೆ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೊಬೋದು ಡೈರೆಕ್ಟಾಗಿ ಐಫೋನ್ಗೆಲ್ಲೂ ಥ್ರೂ ಬ್ಲೂಟೂತು. ಅದರಿಂದ ಇದನ್ನು ತೊಗೊಂಡೆ. ತುಂಬಾ ಕಾಂಪ್ಯಾಕ್ಟಾಗಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ. ಇದು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ, ಇದು ಅರೌಂಡ್ ಕ್ಲೋಸ್ ಟು ಪ್ರಾಬ್ಲಿ 12 to 15K ಏನೋ ಕೊಟ್ಟಿದ್ದೀನಿ ಅನ್ಕೊತೀನಿ, ಮರ್ತೋಗ್ಬಿಟ್ಟೆ ಪ್ರೈಸ್ ಆನ್ಲೈನ್ ತೊಗೊಂಡಿದ್ದು. ಇವಾಗ ಮೇನ್ ಟಾಪಿಕ್ ಆಫ್ ದ ವಿಡಿಯೋ ಬಗ್ಗೆ ಮಾತಾಡೋಣ. ನಂದು ಡುಕಾಟಿ ಪ್ಯಾನಿಗಾಲೆ V4S AK ಫೈಟರ್ ಜೆಟ್ನ ನಾನು ಕೊಟ್ಬಿಟ್ಟೆ, ಸೋಲ್ಡ್ ಔಟು ಗಾಡಿ.